ಡೇಟ್ ಆಗಿದೆ 15/4/1971. ಅವೇಕ್ ಬಾಪ್ ದಾದಾ ಮಧುಬನ. ಅವೇಕ್ ಮುರಳಿ ಮಹಾವಾಕ್ಯ ಆಗಿದೆ, ತ್ರಿಮೂರ್ತಿ ಬಾಪ್ ಕೆ ಬಚ್ಚೋಂ ಕಾ ತ್ರಿಮೂರ್ತಿ ಕರ್ತವ್ಯ. ತ್ರಿಮೂರ್ತಿ ತಂದೆಯ ಮಕ್ಕಳ ತ್ರಿಮೂರ್ತಿ ಕರ್ತವ್ಯ ಅಂತ ಹೇಳ್ತಾರೆ ಬಾಬಾ. ತ್ರಿಮೂರ್ತಿ ಬಾಬಾ ಏನಾಗಿದ್ದಾರೆ? ತ್ರಿಮೂರ್ತಿ. ಅದಕ್ಕೆ ಅವ್ರಿಗೇನು ಹೇಳ್ತೀವಿ? ಗಾಡ್ ಅಂತ ಹೇಳ್ತೀವಿ. ಗಾಡ್ ಅಂದ್ರೇನು? ಶಿವಬಾಬಾನ 3 ಕರ್ತವ್ಯಗಳು ಏನು? ಜನರೇಟರ್, ಆಪರೇಟರ್, ಡಿಸ್ಟ್ರಾಯರ್. ಜನರೇಟರ್ ಅಂದರೆ ಸೃಷ್ಟಿಕರ್ತ. ಏನು ಸೃಷ್ಟಿ ಮಾಡಿದಾರೋ ಅದನ್ನು ಪಾಲನೆ ಮಾಡಬೇಕು, ಆಮೇಲೆ ಅದೇನಾಗುತ್ತೆ? ವಿನಾಶ ಆಗ್ತದೆ. ಅದಕ್ಕೆ ತ್ರಿಮೂರ್ತಿ. ತಂದೆ ಮಕ್ಕಳು ನೀವು ಕೂಡ ಏನಾಗಿದ್ದೀರಿ? ಮಾಸ್ಟರ್ ತ್ರಿಮೂರ್ತಿ, ಮಾಸ್ಟರ್ ಗಾಡ್. ಇನ್ನು ತ್ರಿಮೂರ್ತಿಯ ಕರ್ತವ್ಯ ಅಂತ ಹೇಳ್ತಾರೆ ಬಾಬಾ ಹೇಳ್ತಾರೆ, ತ್ರಿಮೂರ್ತಿ ಬಾಪ್ ಕೆ ಬಚ್ಚೆ ಆಪ್ ಸಭಿ ಭಿ ತ್ರಿಮೂರ್ತಿ ಹೋ. ಶಿವಬಾಬಾ ಒಬ್ಬರೇ ತ್ರಿಮೂರ್ತಿ ಅಲ್ಲ, ನೀವು ಮಕ್ಕಳು ಕೂಡ ಏನಾಗಿದ್ದೀರಿ? ತ್ರಿಮೂರ್ತಿ. ತ್ರಿಮೂರ್ತಿ ಬಂದು ತೀನೋ ಕಾರ್ಯ ಕರ್ತೆ ಹೋ. ತ್ರಿಮೂರ್ತಿಯಾಗಿ 3 ಕಾರ್ಯಗಳನ್ನು ಮಾಡ್ತೀರಾ. ಈ ಸಮಯ 2 ಕರ್ತವ್ಯ ಕರ್ತೆ ಹೋ ವಾ 3. ಈ ಸಮಯದಲ್ಲಿ 2 ಕರ್ತವ್ಯಗಳನ್ನು ಮಾಡ್ತಿರೋ ಅಥವಾ 3 ಕರ್ತವ್ಯಗಳನ್ನು ಮಾಡ್ತಿರೋ. ಕೌನ್ಸಾ ಕರ್ತವ್ಯ ಕರ್ತೆ ಹೋ. ಯಾವ ಕರ್ತವ್ಯಗಳನ್ನು ಮಾಡ್ತೀರಾ? ವಾ ತೀನೋ ಹಿ ಕರ್ತವ್ಯ ಸಾಥ್ ಸಾಥ್ ಕರ್ತೆ ಹೋ. 3 ಕರ್ತವ್ಯಗಳನ್ನು ಜೊತೆಗೆ ಮಾಡ್ತೀರೇನು? ತ್ರಿಮೂರ್ತಿ ತೋ ಬನೆ ಹೋನ. ಶಿವಬಾಬಾ ತ್ರಿಮೂರ್ತಿ ಮಕ್ಕಳು ನಾವು ಕೂಡ ತ್ರಿಮೂರ್ತಿ ಆಗಿದ್ದೀವಲ್ಲ ಅಂತಾರೆ ಬಾಬಾ. ಜೈಸೆ ತ್ರಿಮೂರ್ತಿ ಬನೆ ಹೋ ವೈಸೆ ಹಿ ತ್ರಿಕಾಲದರ್ಶಿ ಭಿ ಬನೆ ಹೋ. ಹೇಗೆ ನೀವು ತ್ರಿಮೂರ್ತಿ ಆಗಿದ್ದೀರೋ ಹಾಗೆ ತ್ರಿಕಾಲದರ್ಶಿನೂ ಆಗಿದ್ದೀರಾ ಅಂತ ಹೇಳ್ತಾರೆ ಬಾಬಾ. हर कर्म व हर संकल्प की जो उत्पत्ति होती है वह त्रिकालदर्शी बनकर फिर संकल्प को कर्म में लाते हो. ಪ್ರತಿಯೊಂದು ಕರ್ಮ, ಪ್ರತಿಯೊಂದು ಸಂಕಲ್ಪ ಏನು ಒಳಗಡೆ ಉತ್ಪತ್ತಿ ಆಗ್ತದೋ ಆ ಸಂಕಲ್ಪನೂ ಕೂಡ ಏನು ಮಾಡ್ಬೇಕಂತಾರೆ ಬಾಬಾ? ತ್ರಿಕಾಲದರ್ಶಿಯಾಗಿ ಸಂಕಲ್ಪ ಮಾಡಿ ಆ ಸಂಕಲ್ಪವನ್ನು ಕರ್ಮದಲ್ಲಿ ತಗೊಂಡು ಬರಬೇಕು ಅಂತ ಹೇಳ್ತಾರೆ ಬಾಬಾ. ತ್ರಿಕಾಲದರ್ಶಿ ಅಂತಂದ್ರೇನು? ಆದಿ ಮಧ್ಯ ಅಂತ್ಯ ಜ್ಞಾನ ಯಾರಿಗಿದೆಯೋ ಅವ್ರಿಗೆ ತ್ರಿಕಾಲದರ್ಶಿ. ಆದಿ ಅಂತಂದರೆ ಸತ್ಯುಗ ದೇವಿ ದೇವತೆಗಳು, ಅಂದರೆ ಸತ್ಯುಗ ತ್ರೇತಾಯುಗ. ಮಧ್ಯ ಅಂದರೆ ದ್ವಾಪರ ಶುರುವಾಗ್ತದೆ, ಅಲ್ಲಿ ಹೆಂಗಿರ್ತೀನಿ ನಾನು? ಪೂಜ್ಯ ಸ್ವರೂಪ ಇರ್ತೀನಿ. ಕಲಿಯುಗ ಅಂತ್ಯ ನಾವು ಬ್ರಾಹ್ಮಣ ಸ್ವರೂಪ. ಈ ತ್ರಿಕಾಲದರ್ಶಿ ನೆನಪಿಟ್ಕೊಂಡು ಸಂಕಲ್ಪ ಮಾಡ್ಬೇಕಂತಾರೆ ಬಾಬಾ. ಅಂದರೆ ನಾನು ಆದಿನಲ್ಲಿ ಹಂಗಿದ್ದೆ, ಸತ್ವಪ್ರಧಾನ ಇದ್ದೆ, ನನ್ನ ಸಂಕಲ್ಪಗಳು ಸತ್ವಪ್ರಧಾನ ಇದ್ದು, ಪ್ರತಿಯೊಂದು ಸಂಕಲ್ಪನೂ ಸತ್ವಪ್ರಧಾನ ಇತ್ತು. ಆ ಸಂಕಲ್ಪಕ್ಕನುಸಾರವಾಗಿ ಕರ್ಮನೂ ಏನಿತ್ತು? ಸತ್ವಪ್ರಧಾನ ಇತ್ತು. ಮಧ್ಯದಲ್ಲಿ ಏನು ಮಾಡಿದೆ ನಾನು? ಎಲ್ಲ ಭಕ್ತರ ಇಚ್ಛೆಗಳನ್ನು ಪೂರ್ಣ ಮಾಡ್ತಕ್ಕಂಥ ಕಾರ್ಯವನ್ನು ಮಾಡಿದೆ. ಅಂತಿಮ ಕಲಿಯುಗದ ಅಂತ್ಯದಲ್ಲಿ ಏನು ಮಾಡ್ತಾ ಇದ್ದೀನಿ? ಮತ್ತೆ ನಾನು ಬ್ರಾಹ್ಮಣ ಜನ್ಮ, ಬಾಪ್ತಾದರವರ ಮಗು, ಮತ್ತು ನಾನು ವಿಶ್ವ ಕಲ್ಯಾಣಕಾರಿ ಮಾಡ್ತಕ್ಕಂಥ ಕರ್ತವ್ಯ ನನಗಿದೆ. ಈ 3 ದರ್ಶ ಅಂದರೆ ಏನು? ನೋಡೋದು. ತ್ರಿಕಾಲದರ್ಶ ನೋಡಿ ಸಂಕಲ್ಪ ಮಾಡಬೇಕು. ಅದು ನೆನಪು ಮಾಡ್ಕೊಂಡು ಸಂಕಲ್ಪಗಳನ್ನು ಉತ್ಪತ್ತಿ ಮಾಡಬೇಕು. ಅದಕ್ಕನುಸಾರವಾಗಿ ಕರ್ಮ ಮಾಡಬೇಕು ಅಂತ ಹೇಳ್ತಾರೆ ಬಾಬಾ ಹೇಳ್ತಾರೆ, ಸದೈವ ತೀನೋ ಹಿ ಕಾರ್ಯ ಸಾಥ್ ಸಾಥ್ ಜರೂರ್ ಚಲ್ತೆ ಹೇ. ಬಾಬಾ ಹೇಳ್ತಾರೆ, ಯಾವಾಗಲೂ 3 ಕಾರ್ಯಗಳು ಜೊತೆಗೆ ನಡೀತಿರ್ತವೆ. ಕ್ಯೋಂಕಿ ಅಗರ್ ಪುರಾನೆ ಸಂಸ್ಕಾರ ವ ಸ್ವಭಾವ व व्यर्थ संकल्पों का विनाश ही नहीं करेंगे तो नई रचना कैसे होगी. ಬಾಬಾ ಹೇಳ್ತಾರೆ, ಯಾಕೆ ಎಲ್ಲನೂ 3 ಕಾರ್ಯಗಳು ಜೊತೆಗೆ ನಡೀತಾವು ಅಂತಂದರೆ, ಹಳೆಯ ಸಂಸ್ಕಾರಗಳನ್ನು, ಸ್ವಭಾವಗಳನ್ನು, ವ್ಯರ್ಥ ಸಂಕಲ್ಪಗಳನ್ನು ವಿನಾಶ ಮಾಡಲಿಲ್ಲ ಅಂತಂದರೆ ಹೊಸ ರಚನೆಗಳನ್ನು ಹೇಗೆ ಮಾಡ್ತೀರಾ ಅಂತ ಕೇಳ್ತಾರೆ ಬಾಬಾ. और अगर नई रचना करते हो उनकी पालना न करेंगे तो प्रैक्टिकल कैसे दिखाई देंगे. ಬಾಬಾ ಹೇಳ್ತಾರೆ, ಹೊಸ ಸಂಕಲ್ಪಗಳ ರಚನೆ ಮಾಡಬೇಕಾಗ್ತದೆ.
ಅವು ಮಾಡಿ ಅವುಗಳನ್ನು ಪಾಲನೆ ಮಾಡಲಿಲ್ಲ ಅಂತಂದರೆ ಪ್ರಾಕ್ಟಿಕಲ್ನಲ್ಲಿ ನೀವು ಹೆಂಗೆ ತೋರಿಸ್ತೀರಾ ಅಂತ ಕೇಳ್ತಾರೆ ಬಾಬಾ. तो त्रिमूर्ति बाप के त्रिमूर्ति बच्चे तीनों ही कर्तव्य साथ साथ कर रहे हो. ಅದಕ್ಕೆ ಬಾಬಾ ಹೇಳ್ತಾರೆ, ತ್ರಿಮೂರ್ತಿ ತಂದೆಯ ಮಕ್ಕಳು ನೀವು ಕೂಡ ಮಾಸ್ಟರ್ ತ್ರಿಮೂರ್ತಿಯಾಗಿ ಜೊತೆಗೆ 3 ಕರ್ತವ್ಯಗಳನ್ನು ಮಾಡ್ತಾ ಇರಬೇಕು. ವಿನಾಶ್ ಕರ್ತೆ ಹೋ ವಿಕರ್ಮೋ ಅಥವಾ ವ್ಯರ್ಥ ಸಂಕಲ್ಪೋಂಕ. ಏನು ವಿನಾಶ ಮಾಡ್ತೀವಿ? ಸ್ಥೂಲ ಜಗತ್ತದ ವಿನಾಶದ್ದು ಅಲ್ಲಿ ಹೇಳೋದಿಲ್ಲ ಬಾಬಾ. ಇಲ್ಲ, ನಮ್ಮೊಳಗಡೆ ನಡೀತಿರ್ತದೆ. ಸೃಷ್ಟಿನೂ ಒಳಗಡೆ ಇದೆ, ಪಾಲನೆನೂ ಒಳಗಡೆ ಇದೆ, ವಿನಾಶನೂ ಒಳಗೆ ಆಗಬೇಕು. ಹೊಸ ಹೊಸ ಸತೋಪ್ರಧಾನ ಸಂಕಲ್ಪಗಳ ರಚನೆ ಮಾಡಿ ಅವುಗಳನ್ನು ಪಾಲನೆ ಮಾಡ್ತಾ ಹೋದಂಗೆ ನಮ್ಮಲ್ಲಿರ್ತಕ್ಕಂಥ ವ್ಯರ್ಥ ಸಂಕಲ್ಪ, ವಿಕರ್ಮಗಳು, ಪಾಪಗಳು ಇವೆಲ್ಲ ಏನಾಗ್ಬಿಡ್ತವೆ? ವಿನಾಶ ಆಗಿಬಿಡ್ತವೆ. ಯಹತೋ ಅವ್ರ ಭೀ ಅಬ್ ತೇಜಿ ಸೆ ಕರ್ನಾ ಪಡೆ. ಬಾಬಾ ಹೇಳ್ತಾರೆ, ಇವನ್ನೆಲ್ಲ ಏನು ಮಾಡಬೇಕು? ಈಗ ಭಾಳಷ್ಟು ಫಾಸ್ಟ್ ಮಾಡಬೇಕು. ಯಾಕೆ? ಸಮಯ ಭಾಳ ಇಲ್ಲಲ್ಲ. ಅದಕ್ಕೆ ಹೇಳ್ತಾರೆ ಬಾಬಾ, तेजी से करना पड़े, सिर्फ अपने व्यर्थ संकल्प व विकर्म भस्म नहीं करने हैं. ಬಾಬಾ ಹೇಳ್ತಾರೆ, ಕೇವಲ ವ್ಯರ್ಥ ಸಂಕಲ್ಪಗಳು, ನಿಮ್ಮ ವಿಕರ್ಮಗಳನ್ನು ನಾಶ ಮಾಡೋದು ಅಷ್ಟೇ ಕೆಲಸ ಇಲ್ಲ. ಈಗ ಭಸ್ಮ ನಹಿ ಕರ್ನೆ ಹೇ, ಲೇಕಿನ್ ಆದರೆ ತುಮ್ ತೋ ವಿಶ್ವ ಕಲ್ಯಾಣಕಾರಿ ಹೋ. ನೀವೇನಾಗಿದ್ದೀರಾ? ವಿಶ್ವ ಕಲ್ಯಾಣಕಾರಿ ಅಂತಂದರೆ ನಂದನೂ ಎಲ್ಲ ಮಾಡ್ಕೋಬೇಕು, ಇಡೀ ವಿಶ್ವವನ್ನು ಏನು ಮಾಡಬೇಕಾಗ್ತದೆ? ಸಂಭಾಲನೆ ಮಾಡಬೇಕಾಗ್ತದೆ. इसलिए सारे विश्व के विकर्मों का बोझ हल्का करना व अनेक आत्माओं के व्यर्थ संकल्पों को मिटाना यह शक्तियों का कर्तव्य है. ಬಾಬಾ ಹೇಳ್ತಾರೆ, ಇಡೀ ವಿಶ್ವದ ವಿಕರ್ಮಗಳ ಭೋಜೆ ಭಾರ ಇದೆ ಅಂತಾರೆ ಬಾಬಾ. ಎಲ್ಲ ಆತ್ಮಗಳು ಪಾಪದಲ್ಲೇ ಇದ್ದಾರೆ. ಎಲ್ಲ ಆತ್ಮಗಳು ವ್ಯರ್ಥ ಸಂಕಲ್ಪಗಳ ಮಾಡ್ತಾರೆ, ಪಾಪಕರ್ಮಗಳನ್ನು ಮಾಡ್ತಾರೆ ಅಂತಂದರೆ ವಿಶ್ವದಲ್ಲಿ ಪಾಪದ ಕೊಡ ಏನಾಗಿದೆ? ತುಂಬಿದೆ, ಭಾರ ಇದೆ ಅಲ್ಲ. ಅದನ್ನೆಲ್ಲ ತೆಗಿಬೇಕು. ಆಮೇಲೆ ಎಲ್ಲ ಆತ್ಮಗಳಲ್ಲಿ ಏನದ? ಬರೀ ವ್ಯರ್ಥ ಸಂಕಲ್ಪಗಳಿದಾವೆ, ಅದನ್ನು ತೆಗೆಯೋದು ನಿಮ್ಮ ಕರ್ತವ್ಯ ಇದೆ ಅಂತಾರೆ ಬಾಬಾ. ಯಾತು? ನೀವು ಶಕ್ತಿಯರ ಕರ್ತವ್ಯ ಇದೆ. तो वर्तमान समय यही विनाश का कर्तव्य और साथ साथ नए शुद्ध संकल्पों की स्थापना का कर्तव्य दोनों ही फुल फोर्स में चलना है. ಅದಕ್ಕೆ ಬಾಬಾ ಹೇಳ್ತಾರೆ, ವರ್ತಮಾನ ಸಮಯದ ಇದೇ ವಿನಾಶದ ಕರ್ತವ್ಯ ಮತ್ತು ಜೊತೆಗೆ ಹೊಸ ಶುದ್ಧ ಸಂಕಲ್ಪಗಳ ಸ್ಥಾಪನೆ ಮಾಡ್ತಕ್ಕಂಥ ಕರ್ತವ್ಯವನ್ನು ಭಾಳ ಫೋರ್ಸ್ಲೇ ಮಾಡಬೇಕು ಅಂತ ಹೇಳ್ತಾರೆ ಬಾಬಾ. बाबा ಹೇಳ್ತಾರೆ, जैसे कोई बहुत तेज मशीनरी होती है तो 1 सेकंड में उस वस्तु का रूप, रंग, गुण, कर्तव्य आदि सब बदल जाता है. ಮಷೀನ್ ಇರ್ತಾವಲ್ಲ, ಯಾವುದೋ ಥರ ಮಷೀನ್ ಭಾಳ ಫಾಸ್ಟ್ ಇದ್ದು ಅಂದರೆ ಏನು ಮಾಡ್ತಾವೆ? ಒಂದೇ ಕ್ಷಣದಲ್ಲಿ ಆ ವಸ್ತುವಿನ ರೂಪನೇ ಚೇಂಜ್ ಮಾಡ್ತಾವೆ, ಅದ್ರದ್ದು ಬಣ್ಣನೇ ಬದಲಿ ಮಾಡ್ತಾವಲ್ಲ, ಆಮೇಲೆ ಅದ್ರ ಗುಣನೂ ಚೇಂಜ್ ಮಾಡಿಬಿಡ್ತಾವೆ ಮಷೀನ್. ಆ ಥರ ನೀವೇನಾಗಬೇಕು? ಜೀವಂತ ಮಷಿನರಿ ಆಗಬೇಕು ಅಂತಾರೆ ಬಾಬಾ. ಬಾಬಾ ಹೇಳ್ತಾರೆ, ಮಷಿನರಿ ಮೇ ಪಡ ಅವ್ರ ಬದಲಿ ಹೂವ. ಆ ಮಷಿನೊಳಗೆ ಹಾಕಿದ ತಕ್ಷಣ ಅದೇನಾಗ್ಬಿಡ್ತದೆ? ಆ ಕ್ಷಣವೇ ರೂಪನೂ ಬದಲಿ ಆಗ್ತದೆ, ಅದ್ರ ಗುಣನೂ ಬದಲಿ ಆಗ್ತದಲ್ಲ. ಅದಕ್ಕೆ ಬಾಬಾ ಹೇಳ್ತಾರೆ, ऐसे अभी यह विनाश और स्थापना की मशीनरी भी बहुत तेज होनी है. ಅದಕ್ಕೆ ಈಗ ಬಾಬಾ ಏನು ಹೇಳ್ತಾರೆ? ವಿನಾಶ ಮತ್ತು ಸ್ಥಾಪನೆಯ ಮಷಿನ್ ಬಹಳಷ್ಟು ಸ್ಪೀಡಾಗಿ ಹೋಗಬೇಕು ಅಂತ ಹೇಳ್ತಾರೆ ಬಾಬಾ. ಯಾವುದು ಮಷಿನ್? ನಾನಾತ್ಮ ಮಷಿನ್ ಎಷ್ಟು ಸ್ಪೀಡ್ ಇರಬೇಕು ಅಂತಂದರೆ, ಎದ್ರ ಸ್ಪೀಡು? ಬಾಬಾನ ಜೊತೆ ಕನೆಕ್ಟ್ ಆಗುವಂಥ ಸ್ಪೀಡ್ ಆಗಲಿ, ಬಾಬಾನಿಂದ ಶಕ್ತಿ ತಗೊಳ್ಳೋಂಥ ಸ್ಪೀಡ್ ಆಗಲಿ, ಆ ಶಕ್ತಿಗಳನ್ನು ಎಲ್ಲ ಕಡೆ ಹರಡಿಸುವಂಥ ಸ್ಪೀಡ್ ಆಗಲಿ, ಏನಿರಬೇಕಿದು? ಭಾಳ ಫಾಸ್ಟ್ ಇರಬೇಕು ಅಂತ ಹೇಳ್ತಾರೆ ಬಾಬಾ. ಬಾಬಾ ಹೇಳ್ತಾರೆ, जो भी बाबा ಹೇಳ್ತಾರೆ, ऐसे इस रूहानी मशीनरी में आप लोगों के सामने जो भी आत्माएं आएंगी. ಅದಕ್ಕೆ ಈಗ ನಾನು ಆತ್ಮ ಒಂದು ಮಷೀನ್,
ನನ್ನ ಆತ್ಮನ ಮಷಿನ ಎದುರುಗಡೆ ಯಾವುದೇ ಆತ್ಮ ಬರಲಿ, ಆತೇ ಹಿ ಉನ್ಕೆ ಸಂಕಲ್ಪ. ನನ್ನ ಎದುರುಗಡೆ ಬಂದ ತಕ್ಷಣ ಅದರ ಸಂಕಲ್ಪ, ಸ್ವರೂಪ, ಅದರದ್ದು ಗುಣ ಮತ್ತು ಕರ್ತವ್ಯ ಏನಾಗ್ಬಿಡ್ಬೇಕು? ಚೇಂಜ್ ಆಗಿಬಿಡ್ಬೇಕು. ಸಾಕಾರದಲ್ಲಿ ಮಮ್ಮ ಮಾಡಿ ತೋರಿಸಿದ್ರಲ್ಲ, ಹೊಡಿಬೇಕು ಬಡಿಬೇಕು ಅಂತ ಬಂದಂಥ ಆತ್ಮಗಳು ಮಮ್ಮನ ಎದುರುಗಡೆ ಬಂದ ತಕ್ಷಣ ಏನಾಗ್ಬಿಡ್ತಾವೆ? ತಣ್ಣಗಾಗ್ಬಿಡ್ತಾರೆ. ಇದು ಮಷಿನರಿ, ಆತ್ಮನ ಕೆಪಾಸಿಟಿ ಇದು. ಹಂಗಾಗಬೇಕು ನೀವು ಅಂತ ಹೇಳ್ತಾರೆ ಬಾಬಾ. ನಿಮ್ಮ ಎದುರುಗಡೆ ಬಂದ ತಕ್ಷಣ ಅದು ಕಂಪ್ಲೀಟ್ ಚೇಂಜ್ ಆಗಬೇಕು. ಅದು ಬುದ್ಧನ ಕಥೆದಲ್ಲಿ ಹೇಳ್ತಾರಲ್ಲ, ಅಂಗುಲಿಮಾಲನ ಕಥೆ. ಎಂಥ ದುಷ್ಟದು ಅಂಗುಲಿಮಾಲ. ಗೌತಮ್ ಬುದ್ಧ ನೋಡಿದ ತಕ್ಷಣ ಏನಾಗ್ಬಿಡ್ತಾನೆ? ತಣ್ಣಗೆ ಶಾಂತ ಆಗಿಬಿಡ್ತಾನೆ. ಅದಕ್ಕೆ ಹೇಳ್ತಾರೆ ಬಾಬಾ, ಐಸಿ ಮಷಿನರಿ ಅಬ್ ಪ್ರಾಕ್ಟಿಕಲ್ ಮೇ ಚಲ್ದೇ ವಾಲಿ ಹೇ. ಇನ್ನು ಹಂಗೆ ಚಾಲು ಆಗ್ತದಂತಾರೆ ಬಾಬಾ. ಬಾಬಾ ಹೇಳ್ತಾರೆ, ಇಸ್ಲಿಯೇ ಬತಾಯ ಕಿ ವಿನಾಶ और ಸ್ಥಾಪನಾ ದೋನೋ ಕರ್ತವ್ಯ ಸಾಥ್ ಸಾಥ್ ಚಲ್ ರಹಾ ಹೇ. ಅದಕ್ಕೆ ಬಾಬಾ ಹೇಳ್ತಾರೆ, ಒಂದು ಕಡೆ ವಿನಾಶ ನಡೀತದೆ, ಇನ್ನೊಂದು ಕಡೆ ಸ್ಥಾಪನೆ ಆಗ್ತದೆ. ಎರಡು ಜೊತೆ ಜೊತೆಗೆ ನಡೀತದೆ. ಅಭಿ ಅವ್ರ ಹಿ ತೇಜಿ ಸೆ ಚಲ್ನೆ ವಾಲಾ ಹೇ. ಇನ್ನು ಬಹಳ ತೀವ್ರವಾಗಿ ನಡೀತದೆ ಅಂತ ಹೇಳ್ತಾರೆ ಬಾಬಾ, ಫಾಸ್ಟಾಗಿ. जैसे महादानियों के पास सदैव भिकारियों की भीड़ लगी हुई होती है. ಪಾಪ ಹೇಳ್ತಾರೆ, ಯಾರು ದಾನ ಮಾಡ್ತಾರೋ, ಎಲ್ಲಿ ಜಾಸ್ತಿ ದಾನ ಮಾಡ್ತಾರಂತ ಗೊತ್ತಿರ್ತದೋ ಅಲ್ಲೇನು ಮಾಡ್ತಾರೆ? ಭಿಕ್ಷುಕರ ಭಾಳ ಹೆಚ್ಚಿರ್ತದಲ್ಲ, ಭೀಡ್ ಭಾಳ ಮಂದಿ ಬರ್ತಾರೆ. ವೈಸೆ ಆಪ್ ಸಭಿ ಕೆ ಪಾಸ್ ಭಿ ಭಿಕಾರಿಯೋಂ ಕಿ ಭೀಡ್ ಲಗ್ನೆ ವಾಲಿ ಹೇ. ಅವೆಲ್ಲ ಸ್ಥೂಲದ ಭಿಕಾರಿಗಳವರು, ಅನ್ನ ನೀರು ಅದು ಬೇಕಂತ ಹೋಗ್ತಾರೆ. ನಿಮ್ಮ ಹತ್ರ ಶಾಂತಿ, ನೆಮ್ಮದಿ, ಪ್ರೇಮ ಇದ್ರ ಭಿಕಾರಿಗಳು ಬರ್ತಾರೆ ನಿಮ್ಮ ಎದುರುಗಡೆ. ಯಾಕೆ? ನೀವೇನಾಗಿದ್ದೀರಾ? ಮಹಾದಾನಿ ಇದ್ದೀವಲ್ಲ. ಎದುರು ದಾನಿ ಇದ್ದೀವಿ ನಾವು? ಗುಣಗಳ ದಾನ ಮಾಡುವಂಥ ಆತ್ಮಗಳು ನಾವು. ಅದಕ್ಕೆ ನಮ್ಮ ಎದುರುಗಡೆ ಎಲ್ಲರೂ ಬಂದು ಕೂಡ್ತಾರೆ ಅಂತ ಹೇಳ್ತಾರೆ ಬಾಬಾ. ಬರೀ ಬರೋದಿಲ್ಲ, ಪಾಳಿ ಹಚ್ತಾರೆ. ಭೀಡ್ ಲಗಿಗಿ ಆಪ್ಕೆ ಪಾಸ್ ಪ್ರದರ್ಶನಿ ಮೇ ಜಬ್ ಭೀಡ್ ಹೋತಿ ಹೇ ತೋ ಫಿರ್ ಕ್ಯಾ ಕರ್ತೆ ಹೋ. ಬಾಬಾ ಹೇಳ್ತಾರೆ, ನಿಮ್ಮ ಹತ್ರ ಪ್ರದರ್ಶನದಲ್ಲಿ ಭಾಳಷ್ಟು ಜನ ಬಂದರು ಅಂದರೆ ಏನು ಮಾಡ್ತೀರಾ? ಕ್ಯೂ ಸಿಸ್ಟಮ್ ಮೇ ಶಾರ್ಟ್ ಮೇ ಸಿರ್ಫ್ ಸಂದೇಶ ದೇತೆ ಹೋ. ನಡೆದಿರ್ತದೆ ಸಂಕ್ರಮಣದಲ್ಲಿ. ನಾವು ಹೇಳೋ ನಶೆದಲ್ಲಿ ಡೀಪಾಗಿ ಹೇಳ್ತಿರ್ತೀವಿ. ಆಮೇಲೆ ಅಲ್ಲಿ ಅಕ್ಕಂದ್ರು ಸ್ವಲ್ಪ ಸ್ವಲ್ಪ ಹೇಳ್ರಿ, ಸ್ವಲ್ಪ ಸ್ವಲ್ಪ ಹೇಳ್ರಿ, ಭಾಳಷ್ಟು ಮಂದಿ ಬಂದಾರೆ ಅಂತ ಹೇಳ್ತಿರ್ತಾರೆ ನಮಗಲ್ಲೇ. ಹಂಗೆ ಆಗ್ತದೆ ಅಂತ ಹೇಳ್ತಾರೆ ಬಾಬಾ. ಕೇವಲ ನೀವು ಸಾರ ಸಂದೇಶ ಮಾತ್ರ ಹೇಳಿಕ್ಕೆ ಸಾಧ್ಯ ಆಗ್ತದೆ. ರಚನಾ ಕಿ ನಾಲೆಜ್ ನಹಿ ದೇ ಸಕ್ತೆ ಹೋ, ಸಿರ್ಫ್ ರಚಯಿತ ಬಾಪ್ ಕಾ ಪರಿಚಯ और ಸಂದೇಶ ದೇ ಸಕ್ತೆ ಹೋ. ಅದಕ್ಕೆ ಬಾಬಾ ಹೇಳ್ತಾರೆ, ರಚನೆಯ ಜ್ಞಾನ, ರಚನಾ ಅಂದರೆ ಆತ್ಮಗಳ ಜ್ಞಾನ ಕೊಡೋಕ್ಕಾಗೋದಿಲ್ಲ. ರಚಯಿತನ ಜ್ಞಾನ ಅಂದರೆ ತಂದೆಯ ಪರಿಚಯ ಮತ್ತು ಸಂದೇಶವನ್ನು ಕೊಡಲಿಕ್ಕೆ ಸಾಧ್ಯ ಆಗ್ತದೆ. ವೈಸೆ ಹಿ ಜಬ್ ಭಿಕಾರಿಯೋಂ ಕಿ ಭೀಡ್ ಹೋಗಿ ತೋ ಸಿರ್ಫ್ ಯಹಿ ಸಂದೇಶ ದೇಂಗೆ. ಆವಾಗ ಭಿಕಾರಿಯರ ಒಂದು ಭೀಡ್ ಹೆಚ್ಚಾಗ್ತಾ ಹೋದಾಗ ನೀವೇನು ಮಾಡಬೇಕಾಗ್ತದೆ? ಪರಮಾತ್ಮನ ಸಂದೇಶ ಹೇಳಬೇಕಾಗ್ತದೆ. ಲೇಕಿನ್ ವಹ 1 ಸೆಕೆಂಡ್ ಕಾ ಸಂದೇಶ ಪವರ್ಫುಲ್ ಹೋತಾ ಹೇ. ಆ ಸಮಯದಲ್ಲಿ ಹೇಳ್ತಾರೆ ಬಾಬಾ, ಒಂದೇ ಒಂದು ಸೆಕೆಂಡಿನ ಸಂದೇಶ ಇರ್ಬೋದು, ಬಟ್ ಅದು ಭಾಳಷ್ಟು ಪವರ್ಫುಲ್ ಇರ್ತದೆ ಅಂತ ಹೇಳ್ತಾರೆ ಬಾಬಾ. ಜೋ ವಹ ಸಂದೇಶ ಉನ್ ಆತ್ಮಾओं में संस्कार के रूप में समा जाता है. ಆ ಒಂದು ಸಂದೇಶ ಆ ಎಲ್ಲ ಆತ್ಮಗಳಿಗೆ ಸಂಸ್ಕಾರದ ರೂಪದಲ್ಲಿ ಸಿಕ್ಬಿಡ್ತದೆ. ಸರ್ವಧರ್ಮ ಕಿ ಆತ್ಮಾಯೇ ಭೀ ಯಹ ಭೀಕ್ ಮಾಂಗ್ನೆ ಕೆ ಲಿಯೇ ಆಯೆಂಗೆ. ಆ ಸಮಯದಲ್ಲಿ ನಾನು ಆ ಧರ್ಮ ಈ ಧರ್ಮ ಅವ್ರು ಕೇಳಬಾರ್ದು ಮಾಡಬಾರ್ದು ಅಂತೇನೂ ಇರೋದೇ ಇಲ್ಲ. ಎಲ್ಲ ಧರ್ಮದವರು ಬಂದು ಭಿಕ್ಷೆ ಬೇಡಕ್ಕೆ ಬರ್ತಾರೆ. ಯಾವ ಭಿಕ್ಷೆ? ಶಾಂತಿ, ಪ್ರೇಮ, ಪವಿತ್ರತೆ ಎಲ್ಲ ಭಿಕ್ಷೆ ಬೇಡಕ್ಕೆ ಬರ್ತಾರೆ. ಬಾಬಾ ಹೇಳ್ತಾರೆ, कहते हैं ना कि क्राइस्ट भी बेगर रूप में है. ಅಂಥ ಕ್ರೈಸ್ತು ಒಂದು ಧರ್ಮದ ಸ್ಥಾಪಕನು ಕೂಡ ಏನಾಗಿದ್ದಾನಂತ ಇವಾಗ? ಭಿಕ್ಷುಕ ಆಗಿದ್ದಾನೆ. ಭಿಕ್ಷುಕ ಅಂದರೆ ಸ್ಥೂಲ ಭಿಕ್ಷುಕ ಅಲ್ಲ, ಆತ್ಮನ ಗುಣಗಳ ಕೊರತೆಯ ಭಿಕ್ಷುಕ ಆಗಿ ಇದ್ದಾನೆ ಅಂತ ಹೇಳ್ತಾರೆ ಬಾಬಾ. ಬಾಬಾ ಹೇಳ್ತಾರೆ, ತೋ ಧರ್ಮ ಪಿತಾಯೇ ಭೀ ಆಪ್ ಲೋಗೋಂ ಕೆ ಸಾಮ್ನೆ ಬೆಗ್ಗರ್ ರೂಪ್ ಮೇ ಆಯೆಂಗೆ. ನೋಡ್ರಿ, ಯಾರ್ಯಾರು ಧರ್ಮ ಸ್ಥಾಪಕರು ಆಗಿ ಹೋಗಿದ್ದಾರೋ
ಅವರು ಇವತ್ತಿನ ದಿನದಲ್ಲಿ ಏನಿದ್ದಾರೆ, ಭಿಕ್ಷುಕರಾಗಿದ್ದಾರೆ, ನಿಮ್ಮ ಎದುರುಗಡೆ ಬಂದು ನಿಲ್ತಾರೆ ಅಂತ ಹೇಳ್ತಾರೆ ಬಾಬಾ. ಉನ್ಕೋ ಕ್ಯಾ ಭಿಕ್ಷಾ ದೇಂಗೆ, ಆವಾಗ ನೀವು ಅವ್ರಿಗೆ ಏನು ಭಿಕ್ಷೆ ಕೊಡ್ತೀರಾ? ಬಾಬಾ ಹೇಳ್ತಾರೆ, ಯಹಿ ಸಂದೇಶ್, ಪರಮಾತ್ಮನ ಸಂದೇಶನೇ ಕೊಡೋದು. ऐसा पावरफुल संदेश होगा जो इसी संदेश के पावरफुल संस्कारों से ಧರ್ಮ ಸ್ಥಾಪನ करने ನಿಮಿತ್ತ ಬನೆಂಗೆ. ನೋಡ್ರಿ ಬಾಬಾ ಹೇಳ್ತಾರೆ, ಈ ಸಮಯದಲ್ಲಿ ಸಂಗಮ ಯುಗದಲ್ಲಿ ಧರ್ಮಸ್ಥಾಪಕರು ಏನು ಶಕ್ತಿಯುತ ಸಂಸ್ಕಾರವನ್ನು ತಗೊಂಡಿರ್ತಾರಲ್ಲ ನಮ್ಮ ಕಡೆಯಿಂದ, ಇದೇ ಶಕ್ತಿ ಮುಂದೆ ದ್ವಾಪರದಲ್ಲಿ ಏನಾಗ್ತದಂಥವ್ರಿಗೆ ಧರ್ಮ ಸ್ಥಾಪನೆ ಮಾಡ್ತಕ್ಕಂಥ ಶಕ್ತಿ ಅವ್ರಿಗೆ ಬರ್ತದೆ. ಅಂದರೆ ಧರ್ಮಸ್ಥಾಪಕರಿಗೆ ಶಕ್ತಿ ಕೊಟ್ಟವ್ರು ಯಾರು? ನಾವೇ. ಶಕ್ತಿ ಕೊಟ್ಟವ್ರು ಯಾರು? ನಾವು. ಅಂದರೆ ನಾವೆಷ್ಟು ಶ್ರೇಷ್ಠರು ಅನ್ನೋ ನಶೆ ನಮಗೆ ಇರಬೇಕು. ಧರ್ಮಸ್ಥಾಪಕರಿಗಿಂತ ಬಾಬಾ ನಮ್ಮನ್ನೇನು ಮಾಡ್ತಿದ್ದಾರೆ, ಶ್ರೇಷ್ಠರನ್ನಾಗಿ ಮಾಡ್ತಾರೆ. ವಹ ಸಂಸ್ಕಾರ ಅವಿನಾಶಿ ಬಂಜಾಯಂಗೆ, ಆ ಸಂಸ್ಕಾರ ಏನಾಗ್ಬಿಡ್ತದೆ, ಅವಿನಾಶಿ ಆಗಿಬಿಡ್ತದೆ. क्योंकि आप लोगों के भी अंतिम संपूर्ण स्टेज के समय अविनाशी संस्कार होते हैं. ತಮ್ಮದೂ ಕೂಡ ಅಂತಿಮ ಸಂಪೂರ್ಣ ಸ್ಥಿತಿ ಸಮಯದಲ್ಲಿ ಅವಿನಾಶಿ ಸಂಸ್ಕಾರ ಆಗಿಬಿಡ್ತದೆ. ಅಭಿ ಸಂಸ್ಕಾರ ಅವಿನಾಶಿ ಬನಾ ರಹೆ ಹೋ. ಈಗ ನೀವೂ ಕೂಡ ನಿಮ್ಮ ಸಂಸ್ಕಾರಗಳನ್ನು ಏನು ಮಾಡ್ತಾ ಇದ್ದೀರಾ, ಅವಿನಾಶಿ ಸಂಸ್ಕಾರಗಳನ್ನು ಮಾಡ್ಕೊಳ್ತಿದ್ದೀರಾ. ಇಸ್ಲಿಯೇ ಅಬ್ जिन्हों को संदेश देते हो और मेहनत करते हो तो अभी वह सदा काल के लिए नहीं रहता है, कुछ समय रहता है, फिर ढीले हो जाते हैं. ನಿಮ್ಮಿಂದ ಏನು ಸಂಸ್ಕಾರಗಳನ್ನು ತಗೊಂಡಿರ್ತಾರಲ್ಲ ಅದು ಸ್ವಲ್ಪ ಸಮಯದವರೆಗೆ ಇರ್ತದೆ. ಆಮೇಲೆ ಏನಾಗ್ತದೆ, ಢೀಲ ಆಗಿಬಿಡ್ತದೆ. ಅಂದರೆ ಆ ಸ್ಥಾಪನೆ ಮಾಡುವಾಗ ಅವ್ರಿಗೆ ಆ ಶಕ್ತಿ ಇರ್ತದೆ. ಸ್ಥಾಪನೆ ಮಾಡಿ ಎಲ್ಲ ಧರ್ಮದ ಬಗ್ಗೆ ಹೇಳಿ ಮತ್ತೆ ಆ ಜನ್ಮ ಬಿಟ್ಟು ಮುಂದಿನ ಜನ್ಮ ತಗೊಂಡಾಗ ಆ ಶಕ್ತಿ ಅವರಲ್ಲೇ ಇರುವುದಿಲ್ಲ, ಹೋಗ್ಬಿಟ್ಟಿರ್ತದೆ. ಬಾಬಾ ಹೇಳ್ತಾರೆ, तो अविनाशी संस्कारों की शक्ति होने के कारण उनको भी ऐसी शिक्षा व संदेश देते हो जो उनके संस्कार अविनाशी बन जाते हैं, तो अभी पुरुषार्थ क्या करना पड़े. ಅದಕ್ಕೆ ಬಾಬಾ ಹೇಳ್ತಾರೆ, ನೀವು ಏನು ಪರಮಾತ್ಮನಿಂದ ಅವಿನಾಶಿ ಸಂಸ್ಕಾರಗಳನ್ನು ತಗೊಂಡು ಅವ್ರಿಗೆ ಏನು ಸಂಸ್ಕಾರ ಕೊಟ್ಟಿರ್ತೀರಲ್ಲ, ಅದೇ ಶಿಕ್ಷೆ ಅದೇ ಸಂದೇಶ ಅವರಲ್ಲಿನೂ ಕೂಡ ಅವಿನಾಶಿಯಾಗಿ ಇರ್ತದೆ. ಬಾಬಾ ಹೇಳ್ತಾರೆ, ಅದಕ್ಕೆ ಇವಾಗ ಏನು ಪುರುಷಾರ್ಥ ಮಾಡಬೇಕು ಅಂತ ಕೇಳ್ತಾರೆ ಬಾಬಾ. ಸಂಸ್ಕಾರೋಂಕೋ ಪಲಟನಾ ತೋ ಹೇ. ಏನು ಪುರುಷಾರ್ಥ ಮಾಡ್ಬೇಕಂತಾರೆ ಈಗ ಬಾಬಾ? ನಮಗೆ ಈಗೇನು ಸಂಸ್ಕಾರ ಇದಾವಲ್ಲ ಇವು ಕಂಪ್ಲೀಟಾಗಿ ಉಲ್ಟಾ ಆಗಬೇಕು. ಪಲಟ್ನ ಅಂದರೆ ತಿರುಗಬೇಕು ಅಂತ ಹೇಳ್ತಾರೆ ಬಾಬಾ. ಈಗೇನು ಸಂಸ್ಕಾರ ಇದಾವೆ ನಮ್ಮ ನಕಾರಾತ್ಮಕ ಸಂಸ್ಕಾರಗಳಿದ್ದಾವೆ, ನೆಗೆಟಿವ್ ಸಂಸ್ಕಾರಗಳಿದ್ದಾವೆ, ಕ್ರೋಧ ಇದೆ, ಪಾಪ, ಇವೆಲ್ಲ ಹೋಗಿ ಏನಾಗಬೇಕು, ಸತೋಪ್ರಧಾನ ಸಂಸ್ಕಾರ ಆಗಬೇಕಲ್ಲ. ಎಲ್ಲ ಪಲಟ್ನಾ ಹೈ ತೋ ಲೇಕಿನ್ ಅವಿನಾಶಿ ಕಿ ಛಾಪ್ ಲಗಾವ್. ಸಿಕ್ಕ ಹಾಕೊಡ್ರಿ ಅಂತಾರೆ ಬಾಬಾ. ಎದ್ರ ಸಿಕ್ಕ? ಅವಿನಾಶಿ ಸಂಸ್ಕಾರಗಳ ಸಿಕ್ಕ ಹಾಕೊಳ್ಳಿ. ಬಾಬಾ ಹೇಳ್ತಾರೆ, ಜೈಸೆ ಗೌರ್ಮೆಂಟ್ ಕಿ ಮುಹರ್ ಲಗ್ತಿ ಹೈ ನಾ, ಸೀಲ್ ಕರ್ತೆ ಹೈ जो कोई खोल नहीं सकता. ಸೀಲ್ ಯಾಕೆ ಮಾಡ್ತಾರೆ? ಯಾರು ಅದನ್ನು ಓಪನ್ ಮಾಡಬಾರ್ದು ಅಂತ. ಅದಕ್ಕೆ ಹೇಳ್ತಾರೆ ಬಾಬಾ, ऐसी सील लगाओ जो माया आधा कल्प के लिए फिर खोल ही नहीं सके. ಇಂಥ ಸಿಕ್ಕ ಹಾಕ್ಕೊಳ್ಬೇಕು. ಸತ್ಯಯುಗದಿಂದ ತ್ರೇತಾಯುಗದ ಕೊನೆಯವರೆಗೂ ಮಾಯೆ ಆ ಗುಣಗಳು ಓಪನ್ ಆಗಬಾರ್ದು. ಅಂದರೆ ಒಂದು ಆತ್ಮನಲ್ಲಿ ಎರಡೂ ಇರ್ತಾವೆ. ಸತೋ ಪ್ರಧಾನವೂ ಇರ್ತದೆ, ತಮೋ ಪ್ರಧಾನವೂ ಇರ್ತದೆ. ಸತ್ಯುಗದಿಂದ ತ್ರೇತಾಯುಗದವರೆಗೂ ಸತೋ ಪ್ರಧಾನ ಹೊರಗಡೆ ಬರ್ತದೆ, ತಮೋ ಪ್ರಧಾನ ಏನಾಗಿರ್ತದೆ, ಮುಚ್ಚಿಕೊಂಡಿರ್ತದೆ. ದ್ವಾಪರದಲ್ಲಿ ಬಂದ ಕೂಡಲೇ ಏನಾಗ್ಬಿಡ್ತದೆ, ಒಂದೊಂದೇ ತಮೋ ಪ್ರಧಾನದ ಫೈಲ್ಸ್ಗಳು ಓಪನ್ ಆಗೋಕ್ಕೆ ಶುರು ಆಗ್ತಾವೆ. ಮಾಯೆ ಎಂಟ್ರಿ ಆಗುತ್ತೆ. ಮಾಯೆ ಎಂಟ್ರಿ ಆದ ತಕ್ಷಣ ಒಳಗಿನ ತಮೋ ಪ್ರಧಾನತೆ ಜಾಗೃತ ಆಗಕ್ಕೆ ಶುರು ಮಾಡ್ತದೆ. ಹಂಗಂತಾರೆ ಬಾಬಾ, 2 ಯುಗಗಳವರೆಗೆ ಮಾಯೆ ಏನು ಮಾಡಬಾರ್ದು, ಅದು ಸಿಕ್ಕ ಹಾಕಿದ್ದನ್ನು ಓಪನ್ ಮಾಡಬಾರ್ದು. ಏನು ಸಿಕ್ಕ ಹಾಕಿವಿ? ಅವಿನಾಶಿ ಸಂಸ್ಕಾರಗಳು.
ಸತೋಪ್ರಧಾನ ಸಂಸ್ಕಾರಗಳೇನು ಸಿಕ್ಕ ಹಾಕಿದ್ದೀವಲ್ಲ ಅದು ಮಾಯೆ ಓಪನ್ ಮಾಡಬಾರ್ದು ಅಂತ ಹೇಳ್ತಾರೆ ಬಾಬಾ. ಬಾಬಾ ಹೇಳ್ತಾರೆ, तो अविनाशी संस्कार बनाने का तीव्र पुरुषार्थ करना है। यह तब होगा जब मास्टर त्रिकालदर्शी बन संकल्प को कर्म में लाएंगे। ಬಾಬಾ ಹೇಳ್ತಾರೆ, ಅವಿನಾಶಿ ಸಂಸ್ಕಾರಗಳದ ಮಾಡ್ಕೊಳ್ಳುವಂಥ ತೀವ್ರ ಪುರುಷಾರ್ಥ ಯಾವಾಗ ಆಗ್ತದೆ ಅಂತಂದರೆ, ನನ್ನ ಸ್ಮೃತಿ ಏನಿರಬೇಕು, ನಾನು ಮಾಸ್ಟರ್ ತ್ರಿಕಾಲದರ್ಶಿ, ಇದು ಸ್ವಮಾನ್ ಇವತ್ತು ನಮಗೆ ತ್ರಿಕಾಲದರ್ಶಿ ಆಗಿ ಸಂಕಲ್ಪಗಳನ್ನು ಕರ್ಮದಲ್ಲಿ ತಗೊಂಡು ಬರಬೇಕು ಅಂತ ಹೇಳ್ತಾರೆ ಬಾಬಾ. ಜೋ ಭೀ ಸಂಕಲ್ಪ ಉತ್ಪನ್ನ ಹೋತಾ ಹೈ ಸಂಕಲ್ಪ ಕೋ ಹಿ ಚೆಕ್ ಕರೋ. ಏನು ಚೆಕ್ ಮಾಡಬೇಕು? ನಾನು ಏನು ಸಂಕಲ್ಪ ಮಾಡ್ತಾ ಇದ್ದೀನಿ ಅಂತ ಚೆಕ್ ಮಾಡ್ಕೋಬೇಕು ಅಂತಾರೆ ಬಾಬಾ. ಸಂಕಲ್ಪ ಕೋ ಹಿ ಚೆಕ್ ಕರೋ, ಮಾಸ್ಟರ್ ತ್ರಿಕಾಲದರ್ಶಿ ಕಿ ಸ್ಟೇಜ್ ಪರ್ ಹೂँ. ಏನು ಚೆಕ್ ಮಾಡ್ಕೊಳ್ಳೋದು ಅಂತಾರೆ ಬಾಬಾ. ನಾನಾತ್ಮ मास्टर त्रिकालदर्शी स्वमानದಲ್ಲಿ ಇದ್ದೀನೇನು. अगर उस स्टेज पर स्थित होकर कर्म करेंगे तो कोई भी कर्म व्यर्थ नहीं होगा. ಒಂದು ವೇಳೆ ನಾನು ತ್ರಿಕಾಲದರ್ಶಿ ಸ್ಥಿತಿಯಲ್ಲಿ ಸ್ಥಿತ ಆಗಿ ಕರ್ಮ ಮಾಡಿದ್ದೇ ಆದರೆ ಕರ್ಮಗಳು ವ್ಯರ್ಥ ಆಗೋದಿಲ್ಲ. ತ್ರಿಕಾಲದರ್ಶಿ ಯಾಕಿರಬೇಕು? ಸ್ವಮಾನ್ ನಮಗೆ ತ್ರಿಕಾಲದರ್ಶಿ ಸ್ಥಿತಿನಲ್ಲಿ ಇದ್ದುಕೊಂಡು ಕರ್ಮ ಮಾಡಿದರೆ ವ್ಯರ್ಥ ಆಗೋದಿಲ್ಲ, ವಿಕರ್ಮಗಳು ಘಟಿಸೋದಿಲ್ಲ ಅಂತ ಹೇಳ್ತಾರೆ ಬಾಬಾ. ಯಾಕೆ? ತ್ರಿಕಾಲದರ್ಶಿ ಅಂದ ತಕ್ಷಣ ನಮಗೇನು ನೆನಪಾಗಬೇಕು? ನಾನು ಸತೋಪ್ರಧಾನ ಸತ್ಯುಗ ಆತ್ಮ, ಆದಿ ಕಾಲದಲ್ಲಿ ನಾನು ಹಿಂಗಿದ್ದೆ, ನಾನು ಸತೋಪ್ರಧಾನ ಇದ್ದೆ, ಸತೋಪ್ರಧಾನ ಸಂಕಲ್ಪಗಳೇ ಇದ್ದು, ಅಲ್ಲಿ ನನ್ನ ಕರ್ಮ ಹೆಂಗಿತ್ತು ಇದೆಲ್ಲ ಬರೋಕ್ಕೆ ಶುರು ಮಾಡ್ತದೆ. ಸ್ವಮಾನದಲ್ಲಿ ಬಂದಮೇಲೆ ಹೌದಲ್ಲ, ನಾನು ಹಾಗಿದ್ದೆ, ನಾನು ಹಾಗೆ ಮಾಡಬೇಕು ಅಂತ ತಿಳ್ಕೊಂಡು ಏನು ಮಾಡ್ತೀವಿ, ಅದೇ ಥರ ಸಂಕಲ್ಪ ಮಾಡ್ತೀವಿ, ಅದೇ ಸಂಕಲ್ಪದ ಕರ್ಮ ಮಾಡ್ತೀವಿ. ಆವಾಗ ಕರ್ಮಗಳು ವಿಕರ್ಮ ಆಗೋದೇ ಇಲ್ಲ, ಅದರ ಮಾತೇ ಬರೋದಿಲ್ಲ ಅಂತಾರೆ ಬಾಬಾ. ಅಭಿ ವಿಕರ್ಮಕ್ಕೆ ಖಾತೆ ಸೆ ಊಪರ್ ಆ ಗಯೇ ಹೋ. ಈಗ ವಿಕರ್ಮಗಳಾಗೋದಿಲ್ಲ, ಅದರಿಂದ ಸ್ವಲ್ಪ ಮೇಲೆ ಬಂದಿದ್ದೀವಿ ನಾವು, ಆದರೆ ವ್ಯರ್ಥ ಆಗ್ತದೆ. ವಿಕರ್ಮಗಳು ಅಂತಂದ್ರೇನು? ಕೆಟ್ಟ ಕೆಟ್ಟ ಕೆಲಸ ಮಾಡೋದು, ಇನ್ನೊಬ್ರಿಗೆ ನೋಯಿಸೋದು, ಬೈಯೋದು, ಇವೆಲ್ಲ ಇದ್ದಾವಲ್ಲ, ಅವು ಬಿಟ್ಟಿವೆಲ್ಲ ಈಗ ನಾವು ಅದ್ರ ಮೇಲೆ ಬಂದಿದ್ದೀವಿ. ಆದರೆ ಬಾಬಾ ಹೇಳ್ತಾರೆ, विकर्म की तो बातें ही नहीं है, अभी विकर्म के खाते से ऊपर आ गए हो, ವಿಕಲ್ಪ ಭೀ ಖತಮ್ ತೋ ವಿಕರ್ಮ ಭೀ ಖತಮ್. ನಮ್ಮಲ್ಲಿ ವಿಕಲ್ಪಗಳು ಬರೋದಿಲ್ಲ ಅಂತಂದಾಗ ವಿಕರ್ಮನೂ ಕೂಡ ಖತಮ್ ಆಗಿದೆ. ಅಭಿ ಹೇ ವ್ಯರ್ಥ ಕರ್ಮ ಅಂದರೆ ಉಪಯೋಗ ಇಲ್ಲಾರ್ದು ವಿಚಾರ ಮಾಡೋದು, ಉಪಯೋಗ ಇಲ್ಲಾರ್ದು ಕರ್ಮ ಮಾಡೋದು, ಅದು ವ್ಯರ್ಥ. व्यर्थ कर्म और व्यर्थ संकल्प की बात, इन व्यर्थ को बदल कर समर्थ संकल्प और समर्थ कार्य करना है. ಕಸ್ತೂರಕ್ಕ ಬಾಬಾ ಹೇಳ್ತಾರೆ, ವ್ಯರ್ಥ ಸಂಕಲ್ಪಗಳನ್ನು ಬಿಟ್ಟು ಏನು ಮಾಡಂತಾರೆ ಬಾಬಾ? ಸಮರ್ಥ ಸಂಕಲ್ಪಗಳನ್ನು ಮಾಡಬೇಕು, ಸಮರ್ಥ ಕರ್ಮ ಮಾಡಬೇಕು. ಇಸ್ಕೋ ಕೇತೆ ಹೇ ಸಂಪೂರ್ಣ ಸ್ಟೇಜ್. ಇದಕ್ಕೆ ಹೇಳಲಾಗ್ತದೆ ಸಂಪೂರ್ಣ ಸ್ಥಿತಿ. ತೋ ಅಬ್ ಮಹಾದಾನಿ ಬನೆ ಹೋ. ಈ ಬಾಬಾ ಹೇಳ್ತಾರೆ, ಮಹಾದಾನಿ ಆಗಿದ್ದೀರೇನು ಅಂತ ಕೇಳ್ತಾರೆ ಬಾಬಾ. ಬಾಬಾ ಹೇಳ್ತಾರೆ, ಕಿತನೆ ಪ್ರಕಾರಕ್ಕೆ ದಾನ ಕರ್ತಿ ಹೋ. ಎಷ್ಟು ಪ್ರಕಾರದ ದಾನ ಮಾಡ್ತೀರಾ? ಡಬಲ್ ದಾನಿ ಹೋ ವ ಟ್ರಿಪಲ್, ಯಾ ಟ್ರಿಪಲ್ ಸೆ ಭೀ ಜಾದಾ ಹೋ. ಬಾಬಾ ಕೇಳ್ತಾರೆ, ಡಬಲ್ ದಾನಿ ಮಾಡ್ತಿರೋ, ಟ್ರಿಪಲ್ ದಾನಿ ಮಾಡ್ತಿರೋ, ಅಥವಾ ಇದಕ್ಕಿಂತ ಹೆಚ್ಚು ದಾನ ಮಾಡ್ತಿರೋ? ಹರೇಕ್ನೇ ಅಪ್ನಾ ವಿಚಾರ ಬತಾಯ. ಪ್ರತಿಯೊಬ್ಬರು ತಮ್ಮ ವಿಚಾರಗಳನ್ನು ಹೇಳಿದರು. ಮುಖ್ಯ ತೀನ್ ದಾನ್ ಬತಾಯ್. ಬಾಬಾ ಮುಖ್ಯವಾಗಿ 3 ದಾನಗಳನ್ನು ಮಾಡಿದ್ದಾರೆ. ज्ञान का दान भी करते हो, योग द्वारा शक्तियों का दान भी कर रहे हो, और तीसरा दान है कर्म द्वारा गुणों का दान. ಏನೇನು ಹೇಳ್ತಾರೆ ನೋಡ್ರಿ ಬಾಬಾ. ಜ್ಞಾನ ದಾನ ಅಂತ ಕೊಡ್ತೀವಿ, ಯೋಗದ ಮುಖಾಂತರ ಶಕ್ತಿಗಳ ದಾನ 4 ಕಡೆ ಹರಡಿಸ್ತೀವಿ. ಇನ್ನು 3ನೇದು ಕರ್ಮಗಳ ಮುಖಾಂತರ, ಕರ್ಮದ ಜೊತೆಗೆ ಗುಣಗಳ ದಾನ ಮಾಡ್ತೀರಾ ಅಂತ ಹೇಳ್ತಾರೆ ಬಾಬಾ. तो एक है मनसा का दान, दूसरा है वाचा का, और तीसरा है कर्म द्वारा दान. ಬಾಬಾ ಹೇಳ್ತಾರೆ, ಒಂದು
ಮನಸ್ಸಿನ ದಾನ, 2 ಮಾತು ಅಂದರೆ ಜ್ಞಾನ ದಾನ ಮಾಡ್ತೀವಿ, ಕರ್ಮಗಳ ಮುಖಾಂತರ ಏನು ಮಾಡ್ತೀವಿ, ಗುಣಗಳ ದಾನ ಅಂತ ಹೇಳಿದ್ರಲ್ಲ ಬಾಬಾ. ಮನಸಾ ದ್ವಾರ ಸರ್ವಶಕ್ತಿಯೋಂಕ ದಾನ, ಮನಸ್ಸಿನಿಂದ ನಾವೇನು ಮಾಡ್ತೀವಿ, ಎಲ್ಲ ಶಕ್ತಿಗಳನ್ನು ದಾನ ಮಾಡ್ತೀವಿ. वाणी द्वारा ज्ञान का दान, कर्म द्वारा सर्व गुणों का दान. तो सदैव जो दिन आरंभ होता है उसमें पहले यह प्लान बनाओ कि आज के दिन यह तीनों दान किस किस रूप से करना है, और फिर दिन समाप्त होने के बाद चेक करो कि हम महादानी बने. ಎದ್ದ ತಕ್ಷಣ ವಿಚಾರ ಮಾಡಬೇಕು ಅಂತಾರೆ ಬಾಬಾ. ಏನು ನಾನು ಪ್ಲ್ಯಾನ್ ಮಾಡಬೇಕು, ಏನು ಜ್ಞಾನ ದಾನ ಎಷ್ಟು ಕೊಡ್ತೀನಿ, ಮಹಾದಾನ ಎಷ್ಟು ಮಾಡ್ತೀನಿ, ಗುಣಗಳ ದಾನ ಎಷ್ಟು ಮಾಡ್ತೀನಿ, ಇದನ್ನು ಚೆಕ್ ಮಾಡ್ಕೊಳ್ಳಿ. ಆವಾಗ ನಾನು ಮಹಾದಾನಿ ಆಗಿದ್ದೀನೇನು. ತೀನೋ ಹಿ ಪ್ರಕಾರ ಕಾ ದಾನ್ ಕಿಯಾ, 3 ಪ್ರಕಾರದ ದಾನ ಮಾಡಿದ್ದೀನೇನು. 3 ಪ್ರಕಾರ ವಾಚಾ ಮನಸ ಕರ್ಮಣ, 3 ದಾನ ಮಾಡಿದ್ದೀನೇನು. ಬಾಬಾ ಹೇಳ್ತಾರೆ ಕ್ಯೋಂಕಿ तीनों प्रकार का दान की अपनी अपनी प्रारब्ध व प्राप्ति है. ಬಾಬಾ ಯಾಕೆ ಹೇಳ್ತಿದ್ದಾರೆ, 3 ಪ್ರಕಾರದ ದಾನದಲ್ಲಿ ತಮ್ಮದೇ ಆದಂಥ ಪ್ರಾರಬ್ಧ ಪ್ರಾಪ್ತಿ ಆಗ್ತದೆ. जैसे भक्ति मार्ग में जो जो जिस प्रकार का दान करता है उसको उस प्रकार की प्राप्ति होते हैं. ಭಕ್ತಿ ಮಾರ್ಗದಲ್ಲಿ ಅನ್ನದಾನ ಮಾಡಿದ್ರೆ ಏನಾಗ್ತದೆ, ಮುಂದೊಂದು ದೊಡ್ಡ ಮನೆತನದಲ್ಲಿ ಹುಡ್ತಾರೆ. ಜ್ಞಾನದಾನ ಮಾಡಿದರೆ ಒಬ್ಬ ನೆಕ್ಸ್ಟ್ ಜನ್ಮದಲ್ಲಿ ದೊಡ್ಡ ಪಂಡಿತ ಆಗಿ ಹುಡ್ತಾನೆ. ಹೀಗೆಲ್ಲ ಇದೆಯಲ್ಲ. ಐಸೆ ಹಿ ಜೋ ಇಸ್ ಮಹಾನ್ ಜೀವನ್ ಮೇ, ಅದೇ ಥರ ಈ ಮಹಾನ್ ಜೀವನದಲ್ಲಿ ಜಿತನಾ ಅವ್ರ ಜೈಸಾ ದಾನ್ ಕರ್ತಾ ಹೇ ಉತನಾ ಅವ್ರ ವೈಸಾ ಹಿ ಭವಿಷ್ಯ ಬಂತಾ ಹೇ. ಬಾಬಾ ಹೇಳ್ತಾರೆ ಯಾವ ಯಾವ ದಾನ ಮಾಡ್ತೀರೋ ಅದೇ ಪ್ರಕಾರವಾಗಿ ಭವಿಷ್ಯದಲ್ಲಿ ನೀವು ಆಗ್ತೀರಾ. ಬಾಬಾ ಹೇಳ್ತಾರೆ ನ ಸಿರ್ಫ್ ಭವಿಷ್ಯ ಲೇಕಿನ್ ಪ್ರತ್ಯಕ್ಷ ಫಲ್ ಭಿ ಮಿಲ್ತಾ ಹೇ. ಈ 3 ದಾನಗಳಿಂದ ಮುಂದೆ ಏನು ನಿಮಗೆ ಭವಿಷ್ಯ ಸಿಗ್ತದೆ ಅಷ್ಟೇ ಅಲ್ಲ, ಈಗಲೇ ನಿಮಗೆ ಏನು ಸಿಗ್ತದೆ, ಪ್ರಾಪ್ತಿ ಆಗ್ತದೆ. ಅಗರ್ ಕೋಯಿ ವಾಣಿ ಕಾ ವ ಕರ್ಮ ಕಾ ದಾನ್ ನಹೀ ಕರ್ತೆ ಹೇ, ಸಿರ್ಫ್ ಮನಸಾ ಕಾ ದಾನ್ ಕರ್ತೆ ಹೇ ತೋ ಉನ್ಕೋ ಪ್ರತ್ಯಕ್ಷ ಫಲ್ ಅವ್ರ ಮಿಲ್ತಾ ಹೇ. ಬಾಬಾ ಹೇಳ್ತಾರೆ ಕೆಲವರು ವಾಣಿನೂ ಮಾಡೋದಿಲ್ಲ, ಕರ್ಮನೂ ಮಾಡೋದಿಲ್ಲ, ಕೇವಲ ಮನಸಾ ದಾನ ಮಾಡಿದರೆ ಅದಕ್ಕನುಗುಣವಾಗಿ ಪ್ರತ್ಯಕ್ಷ ಫಲ ಸಿಗ್ತದೆ. ಅಭಿ ಆಪ್ ಲೋಗ್ ಕರ್ಮ ಫಿಲಾಸಫಿ ಕೋ ಅಚ್ಚಿ ರೀತಿ ಜಾನ್ ಗಯೇ ಹೋನಾ. ಈಗ ನೀವು ಕಾರ್ಮಿಕ ಸಿದ್ಧಾಂತದ ಬಗ್ಗೆ ನೀವು ತಿಳ್ಕೊಂಡಿದ್ದೀರಾ. ಯಾವ ಕರ್ಮ ಮಾಡಿದರೆ ನನಗೆ ಯಾವ ಫಲ ಸಿಗ್ತದೆ ಅದರ ಬಗ್ಗೆ ನಿಮ್ಗೆ ಗೊತ್ತಿದೆ. ತೀನೋ ದಾನ್ ಕಿ ಪ್ರಾಪ್ತಿ ಅಪ್ನಿ ಅಪ್ನಿ ಹೇ, ಜೋ ತೀನೋ ಹಿ ದಾನ್ ಕರ್ತೆ ಹೇ ಉನ್ಕೋ ತೀನೋ ಹಿ ಫಲ್ ಪ್ರತ್ಯಕ್ಷ ರೂಪ ಮೇ ಮಿಲ್ತೆ ಹೇ. ಬಾಬಾ ಹೇಳ್ತಾರೆ 3 ದಾನಗಳು ತಮ್ಮದೇ ಆದಂಥ ಪ್ರಾಪ್ತಿಯನ್ನು ಹೊಂದಿದ್ದಾವೆ. ಅದಕ್ಕೆ 3 ದಾನ ಮಾಡಿ ಏನು ಮಾಡಬೇಕು, ಪ್ರತ್ಯಕ್ಷ ರೂಪ ತಗೊಳ್ಬೇಕು. ಆಪ್ ಕರ್ಮೋಂ ಕಿ ಗತಿ ಕೋ ಜಾನ್ತೆ ಹೋ, ಬತಾओ ಮನಸಾ ದಾನ್ ಕಾ ಪ್ರತ್ಯಕ್ಷ ಫಲ್ ಕ್ಯಾ ಹೇ. ಮನಸಾ ಸೇವಾ ಮಾಡಿದರೆ ಅದರ ಮುಖಾಂತರ ನಿಮಗೇನು ಪ್ರತ್ಯಕ್ಷ ಫಲ ಸಿಗ್ತದೆ. मनसा महादानी बनने वाले को प्रत्यक्ष फल यही प्राप्त होता है. एक तो वह अपनी मनसा अर्थात संकल्पों के ऊपर 1 सेकंड में विजयी बनता है. ಮೊದಲೇದು ಮನಸಾ ಸೇವಾ ಮಾಡಿದರೆ ಏನಾಗ್ತದೆ ಪ್ರತ್ಯಕ್ಷ ಫಲ ಅಂತಂದರೆ, ಮನಸ್ಸಿನಲ್ಲಿ ಏನು ಸಂಕಲ್ಪಗಳಿದಾವಲ್ಲ ಆ ಸಂಕಲ್ಪದ ಮೇಲೆ ನಿಮಗೆ ಏನು ಬರ್ತದೆ, ವಿಜಯಿ ಬರ್ತದೆ. ಅಂದರೆ ಹೆಚ್ಚೆಚ್ಚು ಮನಸಾ ಸೇವಾ ಮಾಡಿದ ಹಾಗೆ ವ್ಯರ್ಥ ಸಂಕಲ್ಪಗಳು ನಮಗೆ ಬರೋದಿಲ್ಲ. ಅಂದರೆ ಅದ್ರ ಮೇಲೆ ನಮಗೇನು ಸಿಕ್ಬಿಡ್ತು, ವಿಜಯಿ ಸಿಕ್ತು. ಬಾಬಾ ಹೇಳ್ತಾರೆ और कितना भी कोई चंचल संकल्प वाला हो, यानी 1 सेकंड भी उनका मन एक संकल्प में न टिक सके, ऐसे चंचल संकल्प वाले को भी अपनी विजय की शक्ति में टेम्पररी टाइम के लिए शांत व चंचल से अचल बना देंगे. ಮನಸಾ ಸೇವಾ ಮಾಡಿದ್ರೆ ಏನಾಗ್ತೈತಿ ಅಂತಂದರೆ, ಯಾವ ಆತ್ಮಗಳು 1 ಸೆಕೆಂಡ್ನಲ್ಲಿ ಒಂದು ಕಡೆ ಇರೋದಿಲ್ಲ, ಅಷ್ಟು ಚಂಚಲ ಮನಸ್ಸಿರ್ತದಲ್ಲ, ಅಂಥವ್ರು ನೀವು ಮನಸಾ ಸೇವಾ ಮಾಡ್ತಾ ಹೋದ ಹಾಗೆ
ಎಷ್ಟು ಟೈಮ್ ನೀವು ಮನಸಾ ಸೇವಾ ಮಾಡ್ತೀರಲ್ಲ ಅಷ್ಟು ಟೈಮ್ ಆದರೂ ನಿಮ್ಮ ಚಂಚಲತೆ ಏನಾಗ್ತದೆ, ಕಡಿಮೆ ಆಗ್ತದೆ. ಅದರ ಮೇಲೆ ನೀವು ವಿಜಯ ಪಡ್ಕೊಳ್ತೀರಾ. जैसे कोई भी दुख में तड़पते हुए को इंजेक्शन द्वारा ಬೇಹೋಶ್ ಕರ್ ದೇತೆ ಹೇ. ಹೆಂಗಾಗ್ತೈತಿ ಅಂತಂದರೆ, ಇದು ಈಗ ಒಂದು ಆತ್ಮಗಳು ಬಹಳಷ್ಟು ತೊಂದರೆ ಇರ್ತದೆ, ಅವ್ರಿಗೆ ಏನೋ ಒಂದು ಇರ್ತದೆ. ಅವಾಗೇನು ಮಾಡ್ತಾರೆ, ಎಲ್ಲ ನೆನಪು ಹಾಕ್ಸೋ ಸಲುವಾಗಿ ಏನು ಮಾಡ್ತಾರೆ, ಇಂಜೆಕ್ಷನ್ ಕೊಟ್ಬಿಟ್ಟು ಕೂಡಲೇ ಏನಾಗ್ತಾವೆ, ಎಲ್ಲ ಮರ್ತು ಬಿಡ್ತಾವಲ್ಲ. ಅದಕ್ಕೆ ಡ್ರಗ್ಸ್ ತಗೋತಾರೆ ಅವರು. ಡ್ರಗ್ಸ್ ಯಾಕೆ ತಗೋತಾರೆ ಅದಕ್ಕೆ ಹೇಳ್ತಾರೆ ಬಾಬಾ, चंचलता खत्म हो जाती है। ऐसे ही मनसा द्वारा महादानी बनने वाला अपनी दृष्टि, वृत्ति और स्मृति की शक्ति से ऐसे ही उनको शांति का अनुभवी बना सकते हैं. ಅಷ್ಟೇ ಅಲ್ಲ, ಮನಸ್ಸಿನ ಚಂಚಲತೆ ಅಷ್ಟೇ ಕಡಿಮೆ ಆಗೋದಿಲ್ಲ, ದೃಷ್ಟಿ, ವೃತ್ತಿ, ಸ್ಮೃತಿನೂ ಕೂಡ ಏನಾಗ್ತದೆ, ಶಾಂತಿಯ ಅನುಭವ ಮಾಡ್ತಾರೆ. ಲೇಕಿನ್ ಟೆಂಪ್ರರಿ ಟೈಮ್ ಕೆ ಲಿಯೆ. ಆದರೆ ಏನಾಗ್ತಿರ್ತದೆ, ಇಂಜೆಕ್ಷನು टेम्पररी ಇರ್ತದಲ್ಲ. क्योंकि उनका अपना पुरुषार्थ नहीं होता है, लेकिन महादानी की शक्ति के प्रभाव से थोड़े समय के लिए वह अनुभव कर सकता है. ನೋಡ್ರಿ ಬಾಬಾ ಹೇಳ್ತಾರೆ, ಮಹಾದಾನಿ ಮಾಡಬೇಕು, ನಾನು ಮನಸಾ ಸೇವಾ ಮಾಡಬೇಕು, ಇಡೀ ವಿಶ್ವಕ್ಕೆ ಶಾಂತಿ ಶಕ್ತಿ ಕೊಡಬೇಕು ಅಂತ ಕೂತ್ಕೊಂಡು ಏನೋ ಆ ಥಾಟ್ಸ್ಗಳನ್ನು ಕ್ರಿಯೇಟ್ ಮಾಡಿ ಯೋಗ ಮಾಡ್ತಾರಲ್ಲ, ಆ ಸಮಯಕ್ಕೆ ಅವ್ರಿಗೆ ಏನಾಗ್ತದೆ, ಅನುಭವ ಆಗ್ತದೆ. ಆದರೂ ಅದು ಏನಂತಾರೆ ಬಾಬಾ, ಟೆಂಪ್ರರಿ ಅಂತ ಹೇಳ್ತಾರೆ ಬಾಬಾ. ಬಾಬಾ ಹೇಳ್ತಾರೆ, तो जो मनसा के महादानी होंगे उनके संकल्प में इतनी शक्ति होती है, जो संकल्प किया उसकी सिद्धि मिली. ಅದಕ್ಕೆ ಬಾಬಾ ಹೇಳ್ತಾರೆ, ಮನಸಾ ಮಹಾದಾನಿ ಯಾರಾಗಿರ್ತಾರೋ ಸಂಕಲ್ಪದಲ್ಲಿ ಇಷ್ಟು ಶಕ್ತಿ ಬರ್ತದೆ, ಸಂಕಲ್ಪ ಕಿಯಾ ಸಿದ್ಧಿ ಆಗಿಬಿಡ್ತು ಅಂತ. तो मनसा महादानी संकल्पों की सिद्धि को प्राप्त करने वाले बन सकता है. ಬಾಬಾ ಹೇಳ್ತಾರೆ, ಮನಸಾ ಮಹಾದಾನಿ ಸಂಕಲ್ಪ ಸಿದ್ಧಿ ಪ್ರಾಪ್ತಿ ಮಾಡಿಕೊಳ್ಳುವಂಥವ್ರು ಆಗಿಬಿಡ್ತಾರೆ. ಜಹಾ ಸಂಕಲ್ಪ ಕೋ ಚಾಹೆ ವಹಾ ಸಂಕಲ್ಪೋ ಕೋ ಟಿಕಾ ಸಕ್ತೆ ಹೇ. ಯಾವ ಸಂಕಲ್ಪ ಮಾಡಬೇಕು ಆ ಸಂಕಲ್ಪದಲ್ಲಿ ಇರೋಕ್ಕೆ ಸಾಧ್ಯ ಆಗ್ತದೆ. संकल्प के वश नहीं होंगे, लेकिन संकल्प उनके वश होता है. जो संकल्पों की रचना रचे वह रच सकता है. जब संकल्प को विनाश करना चाहे तो विनाश कर सकते हैं. तो ऐसे महादानी में संकल्पों के रचने, संकल्पों को विनाश करने और संकल्पों की पालना करने की तीनों ही शक्ति होती है. तो यह मनसा का ಮಹಾದಾನ್ ಹೇ. ನೋಡ್ರಿ ಎಷ್ಟದ ಬಾಬಾ ಹೇಳ್ತಾರೆ, ಮನಸಾದಾನ ಮಾಡೋದ್ರಿಂದ ಏನೇನಾಗ್ತದೆ, ಸಂಕಲ್ಪಗಳ ರಚನೆ ಮಾಡೋ ಶಕ್ತಿ ಬರ್ತದೆ. ಆಮೇಲೆ ವಿನಾಶ ಮಾಡೋಕ್ಕೆ ಯಾವ ಸಂಕಲ್ಪಗಳನ್ನು ವಿನಾಶ ಮಾಡಬೇಕು ಅಂತ ಗೊತ್ತಾಗ್ತದೆ. ಆಮೇಲೆ ಹೇಳ್ತಾರೆ ಬಾಬಾ, ಸಂಕಲ್ಪಗಳನ್ನು ಪಾಲನೆ ಮಾಡೋದು ಗೊತ್ತಾಗ್ತದೆ. 3 ಗೊತ್ತಾಗ್ತದೆ, ರಚನಾ, ಪಾಲನಾ, ವಿನಾಶ್. ಇದೇ ಕರ್ತವ್ಯದಲ್ಲ ನಮ್ಮದು. ತ್ರಿಕಾಲದರ್ಶಿ ಅಂದ್ರೇನು, ತ್ರಿಕಾಲದರ್ಶಿಯಾಗಿ 3 ಕರ್ತವ್ಯಗಳನ್ನು ಮಾಡೋದು ಅಂತಂದ್ರೇನು, ರಚನಾ, ವಿನಾಶ್, ಪಾಲನಾ. ಇದು ಎದರಿಂದ ಆಗುತ್ತೆ, महादानी, मनसा महादानी आगोद्रिंद. ऐसे ही समझो मास्टर सर्वशक्तिवान का प्रत्यक्ष स्वरूप दिखाई देता है. समझा? वह हो गया मास्टर सर्वशक्तिवान. और जो वाचा के महादानी है उनको क्या मिलता है? ಜ್ಞಾನ ದಾನ ಮಾಡಿದರೆ ಏನು ಸಿಗ್ತದೆ? ವಹ ಹೇ ಮಾಸ್ಟರ್ ನಾಲೆಜ್ಫುಲ್. ಅವ್ರಿಗೇನು ಹೇಳ್ತಾರೆ? ಮಾಸ್ಟರ್ ನಾಲೆಜ್ಫುಲ್. ಬಾಬಾ ಹೇಳ್ತಾರೆ, ಉನ್ಕಿ ಏಕ್ ಏಕ್ ಶಬ್ದ ಕಿ ಬಹುತ್ ವ್ಯಾಲ್ಯೂ ಹೋತಿ ಹೇ. ಯಾರು ವಾಣಿ ದಾನ ಮಾಡ್ತಾರೋ ಮಾಡುವಾಗ ಆ ಒಂದೊಂದು ಮಾತು ಕೂಡ ಬಹಳಷ್ಟು ಬೆಲೆಯುಳ್ಳದ್ದಾಗಿರ್ತದೆ. ಏಕ್ ರತನ್ ಕಿ ವ್ಯಾಲ್ಯೂ ಅನೇಕ ರತ್ನೋं से अधिक होती है. ಬಾಬಾನ ಒಂದೊಂದು ಮಾತು ಕೂಡ ಏನಾಗಿರ್ತದೆ, ರತ್ನದ ಸಮಾನ ಇರ್ತದೆ. वाचा द्वारा तुम रत्नों का दान करते हो ना, तो जो ज्ञान रत्नों का दान करते हैं उनका एक एक रत्न इतना वैल्यूएबल हो जाता है जो उनके
एक एक वचन सुनने के लिए अनेक आत्माएं प्यासी रहती हैं ನೋಡ್ರಿ ಬಾಬಾ ಹೇಳ್ತಾರೆ. ವಾಣಿ ಮುಖಾಂತರ ಏನು ದಾನ ಮಾಡ್ತಾರಲ್ಲ, ಆ ಒಂದೊಂದು ಮಾತಿನ ಪ್ಯಾಸಿ ಆತ್ಮ ಆಗಿರ್ತಾರೆ ಅಂತ ಹೇಳ್ತಾರೆ ಬಾಬಾ. ಈಗ ಕೇಳ್ತಿರ್ತೀವಲ್ಲ, ಮುರಳಿ ಕೇಳ್ತೀವಿ, ಏನೇನೋ ಕೇಳ್ತಿರ್ತೀವಿ. ನಮ್ಮ ಜೀವನದಲ್ಲಿ ಆ ಒಂದು ಮಾತು ಬಹಳಷ್ಟು ಇಂಪಾರ್ಟೆಂಟ್ ಆಗಿಬಿಡ್ತದೆ. ಆ ಒಂದೇ ಮಾತು ಎಷ್ಟೋ ಜನರ ಜೀವನ ಏನಾಗ್ತದೆ, ಚೇಂಜ್ ಆಗ್ತದೆ. ಅದಕ್ಕೆ ಹೇಳ್ತಾರೆ ಬಾಬಾ, ಅನೇಕ ಪ್ಯಾಸಿ ಆತ್ಮಾओं की प्यास बुझाने वाला एक वचन बन जाता है. ಅನೇಕ ಆತ್ಮಗಳ ಏನು ಹೆಂಗೆ ಬರಗಾಲದಲ್ಲಿ ನೀರಡಿಕೆ ಆಗಿರ್ತದಲ್ಲ, ಮರುಭೂಮಿನಲ್ಲಿ ಹೋಗುವಾಗ ಒಂದು ಓಯಸಿಸ್ ಕಾಣಿಸಿದ್ರೆ ಎಷ್ಟು ಖುಷಿ ಆಗ್ತದೋ, ಅಷ್ಟು ಒಂದು ಮಾತು ಅವ್ರಿಗೆ ಭಾಳಷ್ಟು ಇಂಪಾರ್ಟೆಂಟ್ ಆಗಿಬಿಡ್ತದೆ. ಮಾಸ್ಟರ್ ನಾಲೆಜ್ಫುಲ್, ವ್ಯಾಲ್ಯೂಯೇಬल और तीसरा फिर सेंसिबल जान बन जाता है. ಬಾಬಾ ಹೇಳ್ತಾರೆ, ಈ ಜ್ಞಾನದಾನ ಮಾಡೋದ್ರಿಂದ ಮಾಸ್ಟರ್ ಜ್ಞಾನ ಸಾಗರ್ ಆಗ್ತಾರೆ, ವ್ಯಾಲ್ಯೂಯೇಬಲ್ ಆಗ್ತಾರೆ ಮತ್ತು ಸೆನ್ಸಿಬಲ್ ಆಗ್ತಾರೆ. ಅವ್ರದ್ದು ಒಂದು ಬೆಲೆನೇ ಹೆಚ್ಚಾಗ್ತಾ ಹೋಗ್ತದೆ. ಉನ್ಕೆ ಏಕ್ ಏಕ್ ಶಬ್ದ ಮೇ ಸೆನ್ಸ್ ಭರಾ ಹುವಾ ಹೋತಾ ಹೈ. ಒಂದೊಂದು ಮಾತಿನಲ್ಲಿನೂ ಕೂಡ ಏನಿರ್ತದೆ, ಭಾಳಷ್ಟು ಶಕ್ತಿ ಇರ್ತದೆ. ಬಾಬಾ ಹೇಳ್ತಾರೆ, ಸೆನ್ಸ್ ಅರ್ಥಾತ್ ಸಾರ್ ಕೆ ಬಿನಾ ಕೋಯಿ ಶಬ್ದ ನಹಿ ಹೋತಾ. ಸೆನ್ಸ್ ಅಂದ್ರೇನು? ಆ ಶಬ್ದದಲ್ಲಿ ಅಷ್ಟು ಸಾರಾಂಶ ಇರ್ತದೆ. ಜಬ್ ಕೋಯಿ ಐಸೆ ಸೆನ್ಸ್ ಸೆ ಶಬ್ದ ಬೋಲ್ತಾ ಹೈ ತೋ ಕೇತೆ ಹೈ ನಾ ಯಹ ತೋ ಬಹುತ್ ಸೆನ್ಸಿಬಲ್ ಹೈ. ಅವರು ಒಂದು ಮಾತನ್ನು ಕೂಡ ಏನಾಗಿರ್ತದೆ, ಭಾಳಷ್ಟು ಶ್ರೇಷ್ಠ ಆಗಿರ್ತದೆ, ಸೆನ್ಸಿಬಲ್ ಆಗಿರ್ತದೆ. ಅಂತಂದರೆ ಆ ಮಾತು ಅವ್ರಿಗೆ ಏಕ್ದಮ್ ಟಚ್ ಆಗಿಬಿಡ್ತದೆ. ಬಾಬಾ ಹೇಳ್ತಾರೆ, ವಾಣಿ ದ್ವಾರ ಸೆನ್ಸ್ ಕಾ ಮಾಲೂಮ್ ಪಡ್ತಾ ಹೈ ತೋ ದೋನೋ ಸೆನ್ಸಿಬಲ್ ಭಿ ಬನ್ ಜಾತೆ ಹೈ. ನೋಡ್ರಿ ಬಾಬಾ, ವಾಣಿ ಮುಖಾಂತರ ಬುದ್ಧಿ ಏನಾಗ್ತದೆ, ಸ್ವಚ್ಛ ಆಗ್ತದೆ. ಹೇಳೋರು ಚಲೋ ಆಗ್ತಾರೆ, ಕೇಳೋರು ಸೆನ್ಸಿಬಲ್ ಆಗ್ತಾರೆ. ಯಹ ತೋ ಹುವಾ ಲಕ್ಷಣ. ಇದು ಲಕ್ಷಣ. ಪ್ರಾಪ್ತಿ ಕ್ಯಾ ಹೋತಿ ಹೈ? ಇದರಿಂದ ಪ್ರಾಪ್ತಿ ಏನಾಗ್ತದೆ? वाचा के दानी बनने वाले को विशेष प्राप्ति एक तो ಖುಷಿ रहती है. ಮುರಳಿ ಹೇಳೋ ಮುಂದೆ ಏನಾಗ್ತಿರ್ತದೆ, ಒಳಗಡೆ ಒಳಗಡೆ ಖುಷಿ ಆಗ್ತಿರ್ತದೆ. ಬಾಬಾ ಹೇಳ್ತಾರೆ, ಕ್ಯೋಂಕಿ ಧನ್ ಕೋ ದೇಖ್ ಹರ್ಷಿತ್ ಹೋತಾ ಹೈ ನಾ. ಸಂಪತ್ತು, ಜ್ಞಾನ ಅಂದ್ರೇನು? ಸಂಪತ್ತು. ಸಂಪತ್ತು ನೋಡಿದ್ರೆ ಹೆಂಗೆ ಖುಷಿ ಆಗ್ತದೋ ಹಾಗೆ ಜ್ಞಾನ ಹೇಳ್ತಾ ಹೇಳ್ತಾ ಏನಾಗ್ತದೆ, ಒಳಗಡೆ ಖುಷಿ ಆಗ್ತದೆ, ಹರ್ಷಿತ ಆಗ್ತಾರೆ. और दूसरा, वह कभी भी असंतुष्ट नहीं होंगे. ಅವರೆಂದೂ ಅಸಂತುಷ್ಟ ಆಗೋದಿಲ್ಲ. ಕ್ಯೋಂಕಿ ಖಜಾನಾ ಭರ್ಪೂರ್ ಹೈ. ಅವರು ಜ್ಞಾನದಾನ ಮಾಡ್ತಾರೆ ಅಂತಂದರೆ ಏನರ್ಥ, ಅವರಲ್ಲಿ ಖಜಾನೆ ಏನಾಗಿದೆ, ಭರ್ಪೂರ್ ಆಗಿರೋದ್ರಿಂದ कोई अप्राप्त वस्तु न होने के कारण सदैव संतुष्ट और हर्षित रहेंगे. ಒಂಚೂರು ಎಲ್ಲಿ ಏನೇನೋ ಆಗ್ತಿದ್ರೆ ಪಟ್ಟನೆ ನಮಗೇನಾಗ್ತದೆ, ಗೊತ್ತಾಗ್ಬಿಡ್ತದೆ ಇದು ಹಿಂಗೆ ಹಿಂಗೆ ಅಂಥೇಳಿ. ಮತ್ತೇನಾಗಿರ್ತಾರೆ, ಅವರು ಖುಷಿನೇ ಇರ್ತಾರೆ, ಸಂತುಷ್ಟಿರ್ತಾರೆ. ಉನ್ಕಾ ಏಕ್ ಏಕ್ ಬೋಲ್ ತೀರ್ ಸಮಾನ ಲಗೇಗ. ಒಂದೊಂದು ಮಾತು ಕೂಡ ಹೆಂಗಿರ್ತದಂದರೆ ಬಾಣದ ಸಮಾನ ಇರ್ತದೆ. ಜಿಸ್ಕೋ ಜೋ ಬೋಲೆಂಗೆ ಉನ್ಕಾ ವಹ ಲಗ್ ಜಾಯೇಗಾ. ಯಾರಿಗೆ ಹೊಡಿಬೇಕು ಅಂತ ಹೊಡೆದಿರ್ತಾರೋ ಅದು ಅವ್ರಿಗೆ ತಟ್ಟಿ ಬಿಡ್ತದೆ, ನಾಟಿ ಬಿಡ್ತದೆ. उनके बोल प्रभावशाली होते हैं. वाणी का दान करने से वाणी में बहुत गुण आ जाते हैं. ವಾಣಿ ದಾನ ಮಾಡೋದ್ರಿಂದ ಅದರಲ್ಲಿ ಬಹಳಷ್ಟು ಗುಣಗಳು ಬರ್ತವೆ. अवस्था में सहज ही खुशी की प्राप्ति होगी. प्राप्ति करने का पुरुषार्थ नहीं करेंगे लेकिन स्वतः ही प्राप्त होगी. ಖುಷಿ ಪ್ರಾಪ್ತಿ ಮಾಡ್ಕೊಳ್ಳಿಕ್ಕೆ ಪುರುಷಾರ್ಥ ಮಾಡಬೇಕು ಅನ್ನೋ ಅವಶ್ಯಕತೆ ಇಲ್ಲ. ಖುಷಿ ಬೇಕು, ಸಂತುಷ್ಟತೆ ಬೇಕು, ಹರ್ಷಿತ ಆಗಬೇಕು ಅಂದರೆ ಏನು ಮಾಡ್ಬೇಕಂತ ಹೇಳಿದ್ರು ಬಾಬಾ? ಜ್ಞಾನದಾನ ಮಾಡಿ ಅಂತ ಹೇಳ್ತಾರೆ ಬಾಬಾ. जैसे कोई खान से चीज़ निकलती है तो अखूट होती है, ऐसे ही अंदर से खुशी स्वतः ही निकलती है. ಆ ವಾಣಿಯಿಂದ ಖುಷಿ ತಂತಾನೆ ಹೊರಗಡೆ ಬರೋಕ್ಕೆ ಶುರು ಆಗ್ತದೆ. यह वरदान के रूप में प्राप्त होता है. खुशी के लिए पुरुषार्थ नहीं किया जाता. पुरुषार्थ तो वाणी द्वारा दान करने का किया, प्राप्ति खुशी हुई. ಏನೇನು ಹೇಳಿದ್ರು ಬಾಬಾ? ಮನಸಾದ್ವಾರ ಶಕ್ತಿಗಳನ್ನು ದಾನ ಮಾಡಿದ್ರೆ ಏನು ಸಿಗ್ತದೆ ಅಂತ ಹೇಳಿದ್ರು ಬಾಬಾ. ಮೇಲೆ
ಏನಂತ ಹೇಳಿದ್ರು ಬಾಬಾ? ಮನಸ ಸೇವಾ ಮಾಡಿದ್ರೆ ಏನಾಗ್ತದೆ ಅಂತ ಹೇಳಿದ್ರು ಬಾಬಾ? ಸಂಕಲ್ಪಗಳ ಸ್ಥಾಪನೆ, ಸಂಕಲ್ಪಗಳ ಪಾಲನೆ, ಸಂಕಲ್ಪಗಳ ವ್ಯರ್ಥ ಸಂಕಲ್ಪಗಳ ವಿನಾಶ. ಅಲ್ಲಿಗೆ ನಾನು ಏನಾಗ್ಬಿಡ್ತೀನಿ? ಮಾಸ್ಟರ್ ಸರ್ವಶಕ್ತಿಮಾನ್ ಆಗಿಬಿಡ್ತೀನಿ. ಜ್ಞಾನದಾನ ಮಾಡಿದ್ರೆ ಏನಾಗ್ತದೆ? ಖುಷಿ ಸಿಗ್ತದೆ, ಸಂತುಷ್ಟತೆ ಸಿಗ್ತದೆ ಅಂತ ಹೇಳಿದ್ರು ಬಾಬಾ. ಇನ್ನು ನೆಕ್ಸ್ಟ್ ಯಾವುದುಳಿತು? 3 ದಾನ ಅಂತ ಹೇಳಿದ್ರು ಬಾಬಾ. ಜ್ಞಾನ ದಾನ್, मनसा दान, ಇನ್ನೊಂದು कर्मण. कर्मण द्वारा गुणों का दान करने के कारण कौन सी मूर्त बन जाएंगे? ನೋಡ್ರಿ ಬಾಬಾ ಹೇಳ್ತಾರೆ, ಮೂರ್ತ್ ಕರ್ಮಣ, ಕರ್ಮಗಳ ಗುಣದಿಂದ, ಕರ್ಮಗಳ ಮುಖಾಂತರ ಏನು ದಾನ ಮಾಡ್ಬೇಕು? ನಾವು ಗುಣದಾನ ಮಾಡಬೇಕು. ಆ ಗುಣದಾನ ಮಾಡೋದ್ರಿಂದ ಏನಾಗ್ತೀರಾ? ಫರಿಸ್ತಾ ಆಗ್ತೀರಾ ಅಂತ ಹೇಳಿದ್ರು ಬಾಬಾ. ಕರ್ಮಗಳ ಜೊತೆಗೆ ನೀವು ಗುಣಗಳನ್ನು ದಾನ ಮಾಡಿದರೆ ಫರಿಸ್ತಾ, ಅದಕ್ಕೆ ಕರ್ಮಯೋಗಿ ಅಂತ ಹೇಳ್ತಾರೆ ಬಾಬಾ. कर्म अर्थात गुणों का दान करने से उनकी चलन और चेहरा दोनों ही फरिश्ते की तरह दिखाई देंगी. ಕರ್ಮಣಗಳ ಮುಖಾಂತರ, ಕರ್ಮ ಮಾಡ್ತಾ ಮಾಡ್ತಾ ನಿಮ್ಮ ನಡವಳಿಕೆ, ನಿಮ್ಮ ಮುಖ ಹೆಂಗೆ ಕಾಣಿಸೋಕ್ಕೆ ಶುರು ಆಗ್ತದಂದರೆ ಫರಿಸ್ತೆ ಥರ ಕಾಣಿಸ್ತದೆ. ದೋನೋ ಪ್ರಕಾರ ಕಿ ಲೈಟ್ ಹೋಗಿ, 2 ಪ್ರಕಾರದ ಲೈಟ್. ಯಾವುದು? ಒಂದು ಪ್ರಕಾಶ್, ಇನ್ನೊಂದು ಹಗುರತೆ. ಫರಿಸ್ತಾ ಅಂದ್ರೆ ಏನು? ಪ್ರಕಾಶನೂ ಕಾಣಿಸ್ತದೆ, ಹಗುರತೆನೂ ಕಾಣಿಸ್ತದೆ. ಅರ್ಥಾತ್ ಪ್ರಕಾಶಮಯ ಭೀ और हल्कापन भी. जो भी कदम उठेगा वह हल्का होगा. ಏನೇ ಕರ್ಮ ಎಂಥದೇ ದೊಡ್ಡ ಕರ್ಮ ಇದ್ದರೂ ಅವ್ರೇನು ಮಾಡ್ತಾರೆ? ಹಗುರಗೆ ಸರಳಗೆ ಮಾಡಿ ಮುಗಿಸ್ಬಿಡ್ತಾರೆ. ಜೈಸೆ ಕೋಯಿ ಶಕ್ತಿ ಚಲಾ ರಹಿ ಹೇ. ಅವ್ರು ಹೆಂಗಿರ್ತಾರೆ ಅಂತಂದರೆ ಯಾವುದೋ ಶಕ್ತಿ ಅವರನ್ನು ನಡೆಸ್ತಿದೆ ಅಂತ ಇರ್ತದೆ. ಬಾಬಾ ಹೇಳ್ತಾರೆ ಹರ್ ಕರ್ಮ ಮೇ, ಬಾಬಾ ಹೇಳ್ತಾರೆ ಹರ್ ಕರ್ಮ ಮೇ ಮದದ್ ಕಿ ಮೆಹಸೂಸತಾ ಕರೆಂಗೆ. ಅವರು ಪ್ರತಿಯೊಂದು ಕರ್ಮದಲ್ಲಿ ಅವ್ರಿಗೆ ಯಾರೋ ಸಹಾಯ ಮಾಡ್ತಿದ್ದಾರೆ ಅಂತ ಅನುಭವ ಆಗ್ತದೆ. ಹರ್ ಕರ್ಮ ಮೇ ಸರ್ವದ್ವಾರ ಪ್ರಾಪ್ತ ಹುವ ವರದಾನ್ ಅನುಭವ ಕರೆಂಗೆ. ಪ್ರತಿಯೊಂದು ಕರ್ಮದಲ್ಲಿ ಎಲ್ಲದರ ಮುಖಾಂತರ ಪ್ರಾಪ್ತಿ ವರದಾನ್ ಅನುಭವ ಆಗ್ತದೆ. ದೂಸರೆ ಹರ್ ಕರ್ಮ ದ್ವಾರ ಮಹಾದಾನಿ ಬನನೆ ವಾಲಾ सर्व की आशीर्वाद के पात्र बनने के कारण ಇನ್ನೊಂದು ಏನಾಗ್ತದೆ ಅಂತಾರೆ ಬಾಬಾ? ಆಶೀರ್ವಾದ ಸಿಗ್ತದೆ. ಬಾಬಾ ಹೇಳ್ತಾರೆ ಕರ್ಮದಾನ, ಕರ್ಮದ ಮುಖಾಂತರ ದಾನ ಮಾಡಿದರೆ ಹಗುರತೆಯ, ಪ್ರಕಾಶತೆಯ ಅನುಭವ ಮಾಡ್ತೀರಾ, ಮತ್ತು ಎಲ್ಲರ ವರದಾನ ಸಿಗ್ತದೆ. ಬಾಬಾ ಹೇಳ್ತಾರೆ ಕರ್ಮದ್ವಾರ ಮಹಾದಾನಿ ಬನನೆ ವಾಲಾ सर्व के आशीर्वाद के पात्र बनने के कारण सर्व वरदान की प्राप्ति अपने जीवन में अनुभव करेंगे. ಎಲ್ಲರೂ ಏನು ಮಾಡ್ತಾರೆ? ನಮಗೆ ಆಶೀರ್ವಾದ ಮಾಡೋದ್ರಿಂದ ನಮಗೇನಾಗ್ತದಂತೆ? ಎಲ್ಲ ವರದಾನ ಸಿಕ್ಕಿದೆ ಅನ್ನೋ ಅನುಭವ ಮಾಡ್ತೀರಾ ಅಂತಾರೆ ಬಾಬಾ. ಮೆಹನತ್ ಸೇ ನಹಿ, ಇಲ್ಲೇನು ಮೆಹನತ್ ಇರೋದಿಲ್ಲ. ಲೇಕಿನ್ ವರದಾನ್ ಕೆ ರೂಪ್ ಮೇ ತೋ ಕರ್ಮ ಮೇ ದಾನ್ ಕರ್ನೆ ವಾಲಾ एक तो फरिश्ता रूप नजर आएगा, दूसरा सर्व वरदान मूर्त अपने को अनुभव करेगा. बाबा ಹೇಳ್ತಾರೆ तो अपने को चेक करो, कोई भी दान करने में कमी तो नहीं करते हैं. ಈ 3 ದಾನಗಳ ಮಾಡುವುದರಲ್ಲಿ ಯಾವುದಾದ್ರೂ ಕಡಿಮೆ ಇದೆ ಏನು ಅಂತ ಕೇಳ್ತಾರೆ ಬಾಬಾ. 3 ದಾನ ಮಾಡಬೇಕು. तीनों दान करते हैं, तीनों का हिसाब किस न किस रूप से पूरा करना चाहिए. 3 ದಾನಗಳನ್ನು ನೀವು ಯಾವ ರೂಪದಲ್ಲಿ ಮಾಡ್ತೀರೋ ಮಾಡಲೇಬೇಕು ಅಂತಾರೆ ಬಾಬಾ. इसके लिए हर तनिके ಚಾನ್ಸ್ ढूंढो ऐसे नहीं. ಹುಡುಕಾಡ್ಬೇಡ್ರಿ ಅಂತಾರೆ ಬಾಬಾ. ನಮಗೆ ಚಾನ್ಸೇ ಸಿಗೋದಿಲ್ಲ, ನಮಗೆ ಹೇಳಕ್ಕೆ ಕೊಡೋದಿಲ್ಲ, ನಮಗೆ ಮಾಡಕ್ಕೆ ಕೊಡೋದಿಲ್ಲ, ನಾವು ಸೇವಾ ಮಾಡ್ತೀವಿ, ನಮಗೆ ಹೇಳೋದೇ ಇಲ್ಲ, ಹಿಂಗೆ ಅನ್ಬೇಡಿ. ऐसे ಬಾಬಾ ಹೇಳ್ತಾರೆ ऐसे महादानी बनने से फिर लाइट और माइट का गोला नज़र आएगा. आपके मस्तिष्क से लाइट का गोला नज़र आएगा और चलन से, वाणी से नॉलेज रूपी माइट का गोला नज़र आएगा, अर्थात बीज नज़र आएगा. ಇವೆಲ್ಲ ಮಾಡೋದ್ರಿಂದ ನೀವು ಹೆಂಗೆ ಕಾಣಿಸ್ತೀರಿ ಅಂತ? ಬೀಜ,
ಪರಮಾತ್ಮ ಹೆಂಗಿದಾರೋ ಅದೇ ಥರನೇ ಕಾಣಿಸ್ತೀರಾ. ಬಾಬಾ ಹೇಳ್ತಾರೆ, मास्टर बीज रूप हो ना, ऐसे लाइट और माइट का गोला नजर आने वाले साक्षात और साक्षात्कार मूर्त बन जाएंगे. समझा? बाबा ಹೇಳ್ತಾರೆ, यहाँ इस हाल में ऐसा कोई चित्र है जिसमें लाइट और माइट के दोनों गोले हैं. ಈ ಹಾಲ್ನಲ್ಲಿ ಎರಡು ಚಿತ್ರ ಇದ್ದಾವೆ. कोई ने कहा श्री लक्ष्मी नारायण का, कोई ने कहा ब्रह्मा का. देखो चित्र तो देखने से चेहरा ही जैसे बदल जाता है. ಬಾಬಾ ನಾವು ಬರೀ ಚಿತ್ರ ನೋಡಿದ್ರೇ ನಮ್ಮ ಮುಖ ಚೇಂಜ್ ಆಗ್ತದೆ. ಬಾಬಾನ ನೋಡ್ರಿ, ನಿರಾಕಾರಿ ಬಾಬಾ ನೋಡಿದ ತಕ್ಷಣ ಏನಾಗ್ತದೆ? ಯಾರೇನು ಹೇಳೋದು ಬೇಡ, ಏನು ಬೇಡ, ಒಳಗಡೆ ಒಂದು ಖುಷಿ. ಅದಕ್ಕೆ ಏನು ಹೇಳ್ತಾರೆ ಅವನಿಗೆ? ಸತ್ಯಂ ಶಿವಂ ಸುಂದರ, ಅಷ್ಟು ಸುಂದರ. ಬಾಬಾ ಹೇಳ್ತಾರೆ, ಚೆಹರಾ ಹಿ ಜೈಸೆ ಬದಲ್ ಜಾತಾ ಹೈ, तो आप लोग भी ऐसे चैतन्य चित्र बनो. ಲಕ್ಷ್ಮೀನಾರಾಯಣರ ಫೋಟೋ ನೋಡಿದ್ರೆ ಅಷ್ಟು ಖುಷಿ ಆಗ್ತದೆ. ನೀವು ಚೈತನ್ಯ ಲಕ್ಷ್ಮೀನಾರಾಯಣರು ನಿಮ್ಮನ್ನು ನೋಡಿದ್ರೂ ಹಾಗೆ ಅವ್ರ ಮುಖ ಏನಾಗಬೇಕು? ಚೇಂಜ್ ಆಗಬೇಕು. ऐसा बनना है और बन भी रहे हो. वरदान भूमि में आना अर्थात वरदान के ಅಧಿಕಾರಿ बनना. ಇಲ್ಲಿ ಬಂದಿದ್ದೀರಿ ಅಂತಂದ್ರೇನು? ಮಧುಬನ ಅಂದ್ರೇನು? ವರದಾನ ಭೂಮಿ. ಕಾಲಿಟ್ಟ ತಕ್ಷಣ ನಿಮ್ಗೇನು ಸಿಗ್ತದೆ? ವರದಾನನೇ ವರದಾನ. ಹೆಜ್ಜೆ ಹೆಜ್ಜೆಗೂ ನಿಮ್ಗೇನು ಸಿಗ್ತದಲ್ಲೇ? ವರದಾನ. ಅದಕ್ಕೆ ವರದಾನ ಭೂಮಿ. ಅದಕ್ಕೆ ಅಧಿಕಾರಿ ಆಗ್ತೀರಾ. ಜೈಸೆ ಯಾತ್ರಾ ಪರ್ ಜಾತೆ ಹೇ, ಕ್ಯೋ ಜಾತೆ ಹೇ? ಯಾತ್ರೆ ಯಾಕೆ ಮಾಡ್ತಾರೋ ಅವರು? ಪುಣ್ಯ ಬರಲಿ ಅಂತ. ಪುಣ್ಯ ಬರಲಿ ಅಂದ್ರೇನು? ಪಾಪ ಹೋಗಲಿ ಅಂತ. ನದಿಯಾಗಿ ಎದಕ್ಕೆ ಸ್ನಾನ ಮಾಡ್ತಾರೋ? ಪಾಪ ತೊಳ್ಕೋಬೇಕು ಅಂತ. ಉದ್ದೇಶ ಅದೇ ಅಲ್ಲ. ಆಗ್ತದೆ ಬಿಡ್ತದೆ ಬೇರೆ ವಿಷಯ. ಸಂಕಲ್ಪ ಏನದ? ಪಾಪ ತೊಳ್ಕೋಬೇಕು. ಉಸ್ ಭೂಮಿ ಮೇ ಯಹ ವಿಶೇಷತಾ ಹೇ ಅಂದರೆ ಅಲ್ಲಿ ಹೋಗಿ ಆ ನದಿನಲ್ಲಿ ಸ್ನಾನ ಮಾಡಿದ್ರೆ ಆ ಭೂಮಿಯ ಆ ನೀರಿನ ಒಂದೇನೋ ವಿಶೇಷತೆ ಇದೆ. ಅದಕ್ಕೆ ಅಲ್ಲಿ ಹೋಗ್ತಾರಲ್ಲ. ಇಸ್ ಭೂಮಿ ಮೇ ಫಿರ್ ಕ್ಯಾ ವಿಶೇಷತಾ ಹೇ? ಈ ಭೂಮಿನಲ್ಲಿ ಏನು ವಿಶೇಷತೆ ಇದೆ? ಯಾವ ಭೂಮಿ? ಮಧುಬನ್. ಜೋ ಹೈ ಹಿ ವರದಾನ ಭೂಮಿ. ಇರೋದೇನು? वरदान भूमि. वहाँ वरदान तो प्राप्त है ही, अपने आप ही वरदान तो मिलेगा ना. ಅಲ್ಲಿ ಹೋದ ತಕ್ಷಣ ನಿಮಗೇನು ಸಿಗ್ತದೆ? ವರದಾನ ಸಿಗ್ತದೆ. ಮಾಂಗನೆ ಕಿ ದರ್ಕಾರ ಹಿ ನಹಿ. ನೀವು ಅಲ್ಲಿ ಕೇಳೋದೇ ಬೇಡ. ಮಾಂಗನೆ ಕಿ ದರ್ಕಾರ ನಹಿ ಹೇ, ಇಸ್ಲಿಯೇ ಆಜ್ ಸೆ ಮಾಂಗನಾ ಬಂದ್. ಅದಕ್ಕೆ ಬಾಬಾ ಹೇಳ್ತಾರೆ, ಇವತ್ತಿನಿಂದ ಬಾಬಾಗ ಅದು ಕೊಡು ಇದು ಕೊಡು ಅಂತ ಕೇಳೋದು ಬಂದ್ ಮಾಡಿ. अपने को ಅಧಿಕಾರಿ ಸಮझो. ನನಗೇನು ಬೇಕು ಅದರದ್ದು ನಾನು ಅಧಿಕಾರಿ ಇದ್ದೀನಿ, ಬೇಡ್ಕೊಳ್ಳೋದಿಲ್ಲ ಅಂತಾರೆ ಬಾಬಾ. ಅಚ್ಚಾ, ಓಂ ಶಾಂತಿ.